ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಅರಿತ ನುರಿತ ಭವಿತವನ್ನು ವಚಿಸುವ ಗೋಚರ ಅಗೋಚರ ವಿಚಾರಧಾರೆಗಳ ಸಂಸ್ಕಾರ ಭರಿತ ಕಾರ್ಯಕ್ರಮವಾದ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಅನುಭವಿಗಳ ಅನುಭಾವದಿಂದ ಹುಟ್ಟಿ ನುಡಿಮಣಿಯ ಮಾಲೆಯಿಂದ ಭವಿತದ ಭವಬಂಧನದ ಬವಣೆಗಳ ಬಗ್ಗೆ ಚಿಂತಿಸಿ ವಚಿಸಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಒಂದು ಚಿಂತನೆಯನ್ನ ನೀಡಿದಂಥದ್ದು 12ನೇ ಶತಮಾನದಲ್ಲಿ ಶರಣರಿಂದ ಸ್ಥಾಪಿತವಾದಂಥ ಅನುಭವ ಮಂಟಪ. ಆ ಅನುಭವ ಮಂಟಪವನ್ನೇ ಮಾದರಿಯನ್ನಾಗಿಟ್ಕೊಂಡು ರಚನೆಯಾದದ್ದೇ ನಮ್ಮ ಈ ಅನುಭವಗೋಷ್ಠಿ ಕಾರ್ಯಕ್ರಮ. ಈ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಚರ್ಚೆಗೆ ತೆಗೆದುಕೊಳ್ಳುವಂತಹ ವಿಚಾರದ ಮುಖೇನ ಸುಸ್ಥಿರ ಸಮಾಜವನ್ನ ನಿರ್ಮಾಣ ಮಾಡುವತ್ತ ತಮ್ಮೆಲ್ಲರನ್ನು ಚಿಂತನೆಗೊಳಪಡಿಸುವ ಒಂದು ಸಂಸ್ಕಾರಭರಿತ ಕಾರ್ಯಕ್ರಮ ಈ ಅನುಭವಗೋಷ್ಠಿ ಕಾರ್ಯಕ್ರಮ. ಇಂದಿನ ಈ ಅನುಭವಗೋಷ್ಠಿ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ಚರ್ಚೆಗೊಳಪಟ್ಟಂಥ ವಿಚಾರ ಯಾವುದಿರಬಹುದು, ಆ ವಿಚಾರದ ಮುಖೇನ ತಮ್ಮೆಲ್ಲರಿಗೂ ಯಾವ ರೀತಿಯ ಒಂದು ಚಿಂತನೆ ಒಡಮೂಡಬಹುದು ಅನ್ನೋಂಥ ವಿಚಾರವನ್ನ ತಿಳಿದುಕೊಳ್ತಾ ಇಂದಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು. ಹೌದಲ್ವಾ? ವಿಶ್ವೇಶ್ವರಯ್ಯನವರು ನನ್ಗೆ ಯಾಕೆ ಬೇಕು ಅಂದ್ಕೊಂಡು ಶ್ರಮ ಪಡೆದೆ ಕೈಕಟ್ಟಿ ಕೂತ್ಬಿಟ್ಟಿದ್ದಿದ್ರೆ ಇವತ್ತು ನಮ್ಮ ಕನ್ನಂಬಾಡಿ ಕಟ್ಟೆ ಆಗ್ತಾನೇ ಇರ್ತಿರ್ಲಿಲ್ಲ. ಕನ್ನಂಬಾಡಿ ಕಟ್ಟೆ ಆಗ್ಲಿಲ್ಲ ಅಂದಿದ್ರೆ ಆ ಸುತ್ತಮುತ್ತಲಿನ ಪ್ರದೇಶ ಇಂದಿಗೂ ಕೂಡ ಹಸಿರಸಿರಾದಂತಹ ಬೆಳೆ ಬೆಳೆಯೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಒಂದು ಅಣೆಕಟ್ಟಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನ ಇಂದು ನಮ್ಮ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಚರ್ಚೆಗೆತ್ಕೊಂಡಿದ್ದೀವಿ. ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ರೈತರ ಬದುಕನ್ನು ಹಸನಾಗಿಸಿವೆ. ಈ ಒಂದು ವಾಕ್ಯ ಹೌದು ಅಥವಾ ಇಲ್ಲ ಎಂಬಂತಹ ಎರಡು ರೀತಿಯ ವಾದ ವಿವಾದಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಒಂದು ವಾದ ವಿವಾದವನ್ನ ಪ್ರಸ್ತುತಪಡಿಸಲು ನಮ್ಮೊಂದಿಗೆ 4 ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ರೈತರ ಬದುಕನ್ನು ಹಸನಾಗಿಸಿವೆ, ಹೌದು ಎಂಬಂತಹ ವಿಚಾರವನ್ನ ತಮ್ಮ ಮುಂದೆ ಮಂಡನೆ ಮಾಡಲಿದ್ದಾರೆ ಡಾಕ್ಟರ್ ಹಸೀನಾ HK, ಸಾಹಿತಿಗಳು ಮತ್ತು ಚಿಂತಕರು, ಶಿವಮೊಗ್ಗದಿಂದ ಆಗಮಿಸಿದ್ದಾರೆ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇದೇ ಒಂದು ವಿಚಾರವಾಗಿ ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು ರೈತರ ಬದುಕನ್ನ ಹಸನಾಗಿಸಿವೆ, ಹೌದು ಅನ್ನುವಂಥ ವಿಚಾರವನ್ನ ತಮ್ಮ ಮುಂದೆ ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಕೊಟ್ರೇಶ್ ಎಸ್ ಉಪ್ಪಾರವರು, ಸಾಹಿತಿಗಳು, ಆಧುನಿಕ ವಚನಕಾರರು ಹಾಗೂ ಶಿಕ್ಷಕರು. ಇವರು ಹಾಸನದಿಂದ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ರೈತರ ಬದುಕನ್ನ ಹಸನಾಗಿಸಿವೆಯಾ? ಖಂಡಿತ ಇಲ್ಲ. ಅಣೆಕಟ್ಟು ನೀರಾವರಿಯಿಂದ ಮಾತ್ರ ರೈತನ ಬದುಕು ಹಸನಾಗಿಲ್ಲ ಅನ್ನುವಂಥ ವಿಚಾರವನ್ನ ತಮ್ಮ ಮುಂದೆ ಮಂಡನೆ ಮಾಡಲು ನಮ್ಮೊಂದಿಗೆ 2 ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತ ಪಾಲಾಕ್ಷ ಆರ್ ಹಾಗಲವಾಡಿ, ಸಾಹಿತಿಗಳು ಹಾಗೂ ಸಾಮಾಜಿಕ ಚಿಂತಕರು. ಇವರು ತುಮಕೂರಿನಿಂದ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು. ಇದೇ ಒಂದು ವಿಚಾರವಾಗಿ ಅಂದ್ರೆ ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ರೈತರ ಬದುಕನ್ನ ಹಸನಾಗಿಸಿಲ್ಲ ಅಂತ ಒಂದು ವಿಚಾರವನ್ನ ತಮ್ಮ ಮುಂದೆ ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಪ್ರಸನ್ನಕುಮಾರ್ ಸುರೇ ಅವರು, ಶಿಕ್ಷಕರು ಮತ್ತು ಸಾಹಿತಿಗಳು, ಬಾಣಾವರದಿಂದ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ನಮ್ಮ ದೇಶದ ಬೆನ್ನೆಲುಬು, ನಮ್ಮೆಲ್ಲರ ಅನ್ನದಾತ, ಎಲ್ಲ ವೃತ್ತಿರಂಗದಲ್ಲೂ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರೆಲ್ಲರಿಗಿಂತ ಹೆಚ್ಚು ಶ್ರಮ ಪಡುವಂತಹ ಒಬ್ಬ ಶ್ರಮಜೀವಿ ಅಂದ್ರೆ ರೈತ. ಅದಕ್ಕೆ ತಾನೇ ನಾವು ಅವನನ್ನ ರಾಷ್ಟ್ರದ ಬೆನ್ನೆಲುಬು ಅಂತ ಕರೆಯೋದು. ಅಂತಹ ಒಂದು ರೈತನಿಗೆ ಅನುಕೂಲವಾಗುವಂತಹ ಒಂದು ವಿಚಾರ ಇವತ್ತಿನ ನಮ್ಮ ಚರ್ಚಾ ವಿಚಾರ. ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ರೈತರ ಬದುಕನ್ನ ಹಸನಾಗಿಸಿವೆ. ಖಂಡಿತವಾಗ್ಲೂ ಹಸನಾಗಿಸಿವೆಯಾ? ಇವರ ಒಂದು ವಾದವನ್ನ ಕೇಳೋದ್ರ ಮುಖೇನ ನಿರ್ಧಾರಕ್ಕೆ ಬರ್ಬೋದು. ಮೇಡಮ್, ಇವತ್ತಿನ ಒಂದು ವಾದಕ್ಕೆ ಕೈಗೊಂಡಿರುವಂತಹ ವಿಚಾರ
ಈ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು ಏನೆಲ್ಲ ಇದೆ ಸರ್ಕಾರದಿಂದ ಬಂದಂಥ ಈ ಯೋಜನೆಗಳಿಂದ ರೈತರ ಬದುಕು ನಿಜಕ್ಕೂ ಹಸನಾಗಿದೆ ಅಂತ ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಾ? ಶ್ರೀ ಬಸವ ವಾಹಿನಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಒಂದು ಸಂದರ್ಭೋಚಿತವಾದಂತಹ ವಿಷಯವಾದ ಆಯ್ಕೆ ಆಗಿದೆ ಇವತ್ತು. ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು ಇವತ್ತಿನ ಪರಿಸ್ಥಿತಿಗೆ ಏನು ಈ ಅತಿವೃಷ್ಟಿ ಅನಾವೃಷ್ಟಿ ಇದೆಲ್ಲ ಹೇಳ್ತೀವಿ, ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ, ಇಲ್ಲದಿದ್ದರೆ ಬರದೇ ಇದ್ದರೆ ಬರದೇ ಇಲ್ಲ, ಈ ಥರದ್ದೆಲ್ಲ ಸಂದರ್ಭವನ್ನು ನಾವು ನೆನಪಿಗೆ ತಗೊಂಡ್ರೆ ಇವತ್ತಿನ ಸಂದರ್ಭದಲ್ಲಿ ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು ರೈತರ ಬದುಕಿನ ಜೀವನಾಡಿಗಳು ಅಂಥೇಳಿ ಕರಿಬೋದು. ಯಾಕೆ ಅಂತಂದರೆ ಇವತ್ತು ನೋಡಿ, ವರ್ಷ ಇಡೀ ಮಳೆಗಾಲ, ಇಲ್ಲಾಂದರೆ ವರ್ಷ ಇಡೀ ಬೇಸಿಗೆಗಾಲ, ಇಲ್ಲಾಂದರೆ ಯಾವಾಗಲೂ ಮಳೆ ಬರುತ್ತೆ, ಯಾವಾಗಲೂ ಬೇಸಿಗೆ ಆಗಿರುತ್ತೆ. ಇಂತಹ ಸಂದರ್ಭಕ್ಕೆ ಇವತ್ತು ಅಣೆಕಟ್ಟುಗಳು ಮತ್ತು ಈ ನೀರಾವರಿ ಯೋಜನೆಗಳು ನಮ್ಮ ದೇಶದ ಬೆನ್ನೆಲುಬು ಅಂತ ಏನು ಕರಿತೀವಿ, ರೈತನ ಜೀವನಾಡಿಗಳು ಅಂಥೇಳಿ ಕರಿತೀವಿ. ಇವತ್ತು ನಮಗೆ ಭಾರತದ ಪ್ರಥಮ ಪ್ರಧಾನಿ ಅಂತ ನಾವೇನು ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರನ್ನ ನೆನಪು ಮಾಡ್ಕೋತೀವಿ. ಅವ್ರು ಹೇಳ್ತಾರೆ, ಭಾರತ ನಿರ್ಮಾಣದ ದೇಗುಲಗಳಿದ್ದಂತೆ ಅಂಥೇಳಿ. ಅಂದರೆ ಆ ವಾಕ್ಯದಿಂದ ನಮಗೆ ಅರ್ಥ ಆಗತ್ತೆ ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು ಅನ್ನುವಂಥದ್ದು ಇವತ್ತಿನ ರೈತರಿಗೆ ಎಷ್ಟೊಂದು ಉಪಯುಕ್ತ ಆಗಿದೆ ಅಂತ. ಇವತ್ತು ನಾವು ಕರ್ನಾಟಕವನ್ನು ಒಂದು ಸಣ್ಣ ಉದಾಹರಣೆಯಾಗಿ ತಗೊಂಡ್ರೆ, ಕರ್ನಾಟಕದಲ್ಲಿ ನಾವು ಏನು KRS ಅಂತ ಕರಿತೀವಿ, KRS ಡ್ಯಾಮ್ ಅಂಥೇಳಿ ಕರಿತೀವಿ, ಅದು ಇವತ್ತು ಕನ್ನಂಬಾಡಿ ಕಟ್ಟೆ ಅಂತ. ಅದು ಇವತ್ತು ಮೈಸೂರು, ಮಂಡ್ಯ, ಮಳವಳ್ಳಿ ಭಾಗದ ಎಷ್ಟೋ ಜನರಿಗೆ ಅದು ದಾರಿದೀಪ. ಇವತ್ತು ಅವರ ಬದುಕು, ರೈತರ ಜೀವನ ಏನಾದರೂ ಹಸನಾಗಿದೆ ಅಂತ ಅಂದರೆ ಈ ಅಣೆಕಟ್ಟಿಂದ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಸುಮಾರು 23 ದೊಡ್ಡ ಅಣೆಕಟ್ಟುಗಳಿದೆ, ಇನ್ನು ಸಣ್ಣ ಪುಟ್ಟ ಅಣೆಕಟ್ಟುಗಳು ಬಹಳಷ್ಟಿದೆ. ನಾನು ಶಿವಮೊಗ್ಗದವಳಾಗಿರೋದ್ರಿಂದ ಶಿವಮೊಗ್ಗದಲ್ಲಿರುವಂತಹ ತುಂಗಾ ಅಣೆಕಟ್ಟು ಮತ್ತು ಭದ್ರಾ ಅಣೆಕಟ್ಟು ಎರಡನ್ನ ನಾನು ನೆನಪು ಮಾಡಿಕೊಂಡ್ರೆ, ದಿನನಿತ್ಯ ನಾವು ಏನು ರೈತಾಪಿ ಜೀವನವನ್ನು ನೋಡ್ತೀವಿ, ಬರೀ ಶಿವಮೊಗ್ಗ ಭದ್ರಾವತಿಯಲ್ಲಿ ಅಣೆಕಟ್ಟು ಇದೆ ಅಂತ ಆ ಊರಿಗಷ್ಟೇ ಅದರದ್ದು ಉಪಯೋಗ ಇಲ್ಲ. ಆ ಜಲಾಶಯಗಳಿಂದ, ಅಣೆಕಟ್ಟುಗಳಿಂದ ಎಲ್ಲಿವರೆಗೆ ಆ ನದಿಗಳು ಹರಿದು ಹೋಗುತ್ತೋ ಅಲ್ಲಿಯವರೆಗೂ ಕೂಡ ಅದು ಸೌಕರ್ಯವನ್ನು ಪಡಿತಾರೆ ರೈತರು. ಈಗ ನೋಡಿದ್ರೆ ನಮ್ಮ ತುಂಗಾ ಮತ್ತು ಭದ್ರಾ ಅಣೆಕಟ್ಟಿನಿಂದ ಎಷ್ಟೊಂದು ಅಪ್ ಟು ಬಳ್ಳಾರಿವರೆಗೆ, ಈ ಕಡೆ ಮೆಹಬೂಬ್ ನಗರದವರೆಗೆ, ಆಂಧ್ರದ ಗಡಿ ಭಾಗದವರೆಗೆ ಅದೆಲ್ಲದು ಅವರು ರೈತರು ಶಿವಮೊಗ್ಗ, ದಾವಣಗೆರೆ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಈ ಎಲ್ಲ ಜಿಲ್ಲೆಯ ರೈತರು ಕೂಡ ಅದರ ಉಪಯೋಗವನ್ನು ಪಡಿತಾರೆ. ಎಲ್ಲಿವರೆಗೆ ಹರಿದು ಹೋಗುತ್ತೋ ಅಲ್ಲಿವರೆಗೂ ಕೂಡ ಅದರ ಉಪಯೋಗವನ್ನು ಪಡಿತಾರೆ. ಇನ್ನೊಂದು ಶರಾವತಿ ಹಿನ್ನೀರಲ್ಲಿರುವಂತಹದ್ದು, ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಮಾಡ್ತಾರೆ. ಆದರೆ ಆ ಯೋಜನೆಗಳಿಂದ ಇವತ್ತು ರೈತರು ಏನು ಭಾರತದಲ್ಲಿ ಎಲ್ಲ ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು ರೈತರ ಬದುಕು ಜೊತೆಗೆ ಅದರ ಮುಖಾಂತರವಾಗಿ ಏನಿವತ್ತು ಅಭಿವೃದ್ಧಿ ಅಂತ ಹೇಳ್ತೀವಿ, ಅಭಿವೃದ್ಧಿ ಆಗಕ್ಕೆ ಕಾರಣ ಆಗಿರೋದು ಈ ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು. ಹೀಗೆ ಅನೇಕ, ಕಾಳಿ ನದಿಗೆ ಒಂದು ಸುಫಾ ಅಣೆಕಟ್ಟು ಅಂಥೇಳಿ ಕಟ್ಟಿದ್ದಾರೆ. ಇನ್ನು ಕೊಡಸಳ್ಳಿ ಅಣೆಕಟ್ಟು ಅಂತ ಆಲ್ಮಟ್ಟಿ ಜಲಾಶಯ ನೋಡ್ತೀವಿ. ಈ ಕಡೆ ಹಾಸನದ ಹತ್ರ ಬಂದರೆ ಗೋರೂರು ಜಲಾಶಯ ಅಂತ ನೋಡ್ತೀವಿ. ಈ ಎಲ್ಲ ಜಲಾಶಯಗಳನ್ನು, ಅಣೆಕಟ್ಟುಗಳನ್ನು ಅಂದರೆ ಹರಿಯುವ ನೀರಿಗೆ ಏನು ಅಡ್ಡಲಾಗಿ ಕಟ್ಟಿ ಆ ನೀರನ್ನು ಸಂಗ್ರಹ ಮಾಡ್ತಾರೆ. ಆ ಸಂಗ್ರಹವಾದಂತಹ ನೀರಿನ ಮುಖಾಂತರವಾಗಿ ರೈತರು ತಮ್ಮ ರೈತಾಪಿ ಬದುಕಿನ ಜೊತೆಗೆ ಮೀನುಗಾರಿಕೆ ಇರ್ಬೋದು, ಒಳನಾಡಿನ ಮೀನುಗಾರಿಕೆ, ಒಳನಾಡಿನ ಸಾರಿಗೆ ಅನ್ನುವಂಥದ್ದು, ಅದೆಲ್ಲದೂ ಕೂಡ ಈ ಅಣೆಕಟ್ಟುಗಳು ಮತ್ತು ನೀರಾವರಿ ಕೆಲಸಗಳಿಂದ ಸಾಧ್ಯ ಆಗತ್ತೆ. ಇವತ್ತು ಅದು ಹಸನಾಗಿಯೇ ಒಂದು ವರವಾಗಿದೆ. ಮತ್ತೆ ಇವತ್ತಿನ ಏನು ರೈತರ ಬದುಕು, ಡೋಲಾಯಮಾನು ಬದುಕಿನಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಅಥವಾ ಏನೋ ಬೇರೆ ಬೇರೆ ಸಂಕಷ್ಟ, ಇವತ್ತು ಕೀಟಬಾಧೆ ಅನ್ನುವಂಥದ್ದು, ಬೇರೆ ಬೇರೆ ಕೀಟಗಳ ಸಮಸ್ಯೆ ಅನ್ನುವಂಥದ್ದು, ಈ ಎಲ್ಲದರ ಜೊತೆಗೆ ಇದು ಎಲ್ಲೋ ಒಂದು ಕಡೆ ಉಸಿರಾಡಕ್ಕೆ ಸಾಧ್ಯ ಆಗಿದೆ ಈ ನೀರಾವರಿ ಯೋಜನೆಗಳು ಅನ್ನುವಂಥದ್ದು ನನ್ನ ವಾದ. ಅದ್ಭುತವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ರಿ ಮೇಡಮ್. ಹಸೀನಾ ಮೇಡಮ್ ರವರ ಒಂದು ವಾದವನ್ನು ಕೇಳಿದಾಗ, ಈ ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಅಣೆಕಟ್ಟುಗಳನ್ನು ಏನಕ್ಕೆ ಕಟ್ಟಿದ್ರೋ ಆ ಅಣೆಕಟ್ಟುಗಳಿಂದ ಹಲವಾರು ರೈತರು ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಬೆಳೆನೇ ಬೆಳೆಯೋಕ್ಕಾಗದಂತಹ ಭೂಮಿಯಲ್ಲಿ ಈ ನೀರಾವರಿ ಯೋಜನೆಗಳಿಂದಂತ ಬಂದಂಥ ನೀರನ್ನು ಬಳಕೆ ಮಾಡಿಕೊಂಡು ಬೆಳೆ ಬೆಳೆದಿರೋಂಥ ಎಷ್ಟೋ ನಿದರ್ಶನಗಳಿದೆ. ಇವರ ಒಂದು ವಾದವನ್ನು ಆಲಿಸಿಯೂ ಕೂಡ
ನೀರಾವರಿ ಯೋಜನೆ ಆಗಿರಲಿ, ಅಣೆಕಟ್ಟು ಆಗಿರಲಿ, ಇವು ರೈತನಿಗೆ ಅವನ ಬದುಕನ್ನು ಹಸನಾಗಿಸ್ಕೊಳ್ಳೋದಕ್ಕೆ ಅಷ್ಟೇನು ಸಹಾಯಕ ಆಗಿಲ್ಲ ಅಂತ ಪಾಲಾಕ್ಷ ಸರ್ ಅವರು ಯಾವ ರೀತಿ ತಮ್ಮ ವಾದವನ್ನು ಮಂಡನೆ ಮಾಡ್ತೀರಾ ಸರ್? ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಇದು ಕೂಡ ಅತ್ಯಂತ ಉತ್ತಮವಾದಂಥ ಒಂದು ವಿಷಯವನ್ನು ನಾವು ಇವತ್ತು ಆಯ್ಕೆ ಮಾಡಿ ಕೂತ್ಕೊಂಡಿದ್ದೀವಿ. ಇದು ಬರೀ ಚರ್ಚೆ ಹೇಗಾಗುತ್ತೆ ಅನ್ನೋದಕ್ಕಿಂತ ಇಂಥ ಚರ್ಚಿತ ವಿಷಯ ನಮ್ಮ ಜನರ ಮನಸ್ಸನ್ನು ಹೇಗೆ ತಲುಪುತ್ತೆ, ಸಮಾಜದಲ್ಲಿ ಎಷ್ಟು ಬದಲಾವಣೆಯನ್ನು ತರುತ್ತೆ ಎನ್ನುವಂಥದ್ದು ಬಹಳ ಮುಖ್ಯ. ಬಸವ ಟಿವಿಯ ಧ್ಯೇಯೋದ್ದೇಶ ಸಂಸ್ಕಾರದ ಬೆಳಕನ್ನು ಕೊಡ್ತಕ್ಕಂಥದ್ದು. ಇವತ್ತು ಇಂತಹ ವಿಷಯಗಳನ್ನು ಚರ್ಚೆಗೆ ಇಟ್ಕೊಳ್ಳೋದ್ರಿಂದ ನಮ್ಮ ಸಮಾಜ ಕೂಡ ಎಲ್ಲೋ ಒಂದು ಕಡೆ ತಾರ್ಕಿಕವಾಗಿ ಚಿಂತನೆ ಮಾಡುವಂಥ ಬದಲಾಗುತ್ತೆ ಅಂತ ಹೇಳಿ ನಾನಾದರೂ ಭಾವಿಸ್ತಾ, ಮೇಡಮ್ ಅವರು ತುಂಬ ಚೆನ್ನಾಗಿ ವಾದವನ್ನು ಮಂಡಿಸಿದರು. ಅಂದರೆ ನೀರಾವರಿ ಯೋಜನೆಗಳು ಇವತ್ತು ಸಮಾಜದ ರೈತರ ಒಂದು ಜೀವನವನ್ನು ಹಸನಾಗಿಸಿವೆ ಅಂತ. ಅದು ಹಾಗೆ ಹೇಳಿದ್ರೆ ಏನಾಗ್ತದೆ ಅಂದರೆ, ನಾನು ಎಲ್ಲೋ ಒಂದು ಕಡೆ ಅವರ ಗಮನ ಹೋಗಿಲ್ಲ. ವಾಸ್ತವಿಕವಾಗಿ ಈ ನೀರಾವರಿ ಯೋಜನೆಗಳೇನಿವೆ ರೈತ ಸಮುದಾಯಕ್ಕೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲ ಮಾಡಿರೋದೇ ತುಂಬ ಜಾಸ್ತಿ ಎನ್ನುವಂಥದ್ದು ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು, ಅಥವಾ ನನ್ನ ಅಧ್ಯಯನದಿಂದ ನನಗೆ ಗೊತ್ತಾಗಿರತಕ್ಕಂಥದ್ದು. ಯಾಕೆ ಅಂತಂದರೆ, ನೀವು ಗಮನಿಸಿ ನೋಡಿ, ಇವತ್ತು ಇದು ಮನುಷ್ಯನ ಏನು ಲಾಭದ ದುರಾಸೆ ಕಾರಣಕ್ಕಾಗಿ ಇವತ್ತು ನೀರಾವರಿ ಯೋಜನೆಗಳನ್ನು ನಾವು ವಿಸ್ತೃತವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನೀರಾವರಿ ಯೋಜನೆಗಳು ಎಷ್ಟು ಮಟ್ಟಿಗೆ ಸಫಲವಾಗಿವೆ ರೈತರ ಬದುಕನ್ನು ಹಸನಾಗಿಸುವಲ್ಲಿ? ಇವತ್ತು ಒಂದು ಯೋಜನೆ ಬಂತು ಅಂದರೆ ಪರಿಸರವನ್ನು ಬಹಳಷ್ಟು ಮಟ್ಟಿಗೆ ಹಾಳು ಮಾಡೋದು ಜಾಸ್ತಿ. ಬಹಳಷ್ಟು ಅರಣ್ಯ ಪ್ರದೇಶ ನಾಶ ಆಗ್ತದೆ. ಯಾವುದೇ ಒಂದು ಯೋಜನೆಯನ್ನು ನೀವು ಅನುಷ್ಠಾನಕ್ಕೆ ತರುವಾಗ ಭಾಳಷ್ಟು ಅರಣ್ಯ ಭೂಮಿ ನಾಶ ಆಗ್ತದೆ. ಎಷ್ಟೋ ಊರುಗಳನ್ನು ಒಕ್ಕಲೆಬ್ಬಿಸಬೇಕಾಗ್ತದೆ. ಇವತ್ತು ಗ್ರಾಮೀಣ ಭಾರತದಲ್ಲಿ ಹಳ್ಳಿಗಳಲ್ಲಿ ಬದುಕ್ತಾ ಇರತಕ್ಕಂಥ ಜನ ತಮ್ಮ ಏನಂದ್ರೆ ಆ ವಾಸಸ್ಥಳದ ಬಗ್ಗೆ ತಮ್ಮದೇ ಆದಂಥ ಭಾವನಾತ್ಮಕ ಸಂಬಂಧವನ್ನು ಹೊಂದಿರ್ತಾರೆ. ಇಂಥ ಯಾವುದೋ ಒಂದು ಯೋಜನೆಗಳನ್ನು ಹಮ್ಮಿಕೊಳ್ಳುವಾಗ, ಈಗ ನರ್ಮದಾ ಬಚಾವ ಆಂದೋಲನ ನಿಮಗೆ ಗೊತ್ತಿದೆ, ಅಲ್ಲಿ ಎಷ್ಟೋ ಹಳ್ಳಿಗಳನ್ನು ಒಕ್ಕಲೆಬ್ಬಿಸಿದ್ರು. ಅವರು ಎಷ್ಟೋ ರೈತರು ಸಂಪತ್ತನ್ನು ಕಳ್ಕೊಂಡು, ಅಂದರೆ ಯಾವುದೋ 4-6 ರೈತರ ಹಿತವನ್ನು ಕಾಯಲಿಕ್ಕೆ ಯಾವುದೋ ಅಭಿವೃದ್ಧಿಯ ಹೆಸರಿನಲ್ಲಿ ಎಷ್ಟೋ ರೈತರು ಇವತ್ತು ಮನೆ ಮಠ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಕೂಡ ಈ ದೇಶದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ನಮ್ಮ ಕಣ್ಣು ಬಂದಿರತಕ್ಕಂಥ ಒಂದು ಸತ್ಯ. ಹಾಗಾಗಿ ಈ ಯೋಜನೆಗಳು ರೈತರ ಬದುಕನ್ನು ಹಸನಾಗಿಸ್ತವೆ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ರೈತರ ಜೀವನವನ್ನು ಹಾಳು ಮಾಡ್ತಾ ಇವೆಯೇನೋ, ಅಥವಾ ಅವರ ಬದುಕಿನ ಮೇಲೆ ದೊಡ್ಡ ಕೊಡಲಿ ಪೆಟ್ಟನ್ನು ಬೀರ್ತಾ ಇವೆಯೇನೋ ಅನ್ನುವಂಥದ್ದು ನನ್ನ ಭಾವನೆ. ಜೊತೆಗೆ ಪರಿಸರದ ಅಸಮತೋಲನಕ್ಕೆ ಕೂಡ ಇದು ಕಾರಣ ಆಗ್ತದೆ. ಸಾಮಾನ್ಯವಾಗಿ ಪರಿಸರ ಅನ್ನುವಂಥದ್ದು ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಹೊಂದಿರ್ತದೆ. ಇಂಥ ವ್ಯವಸ್ಥೆಯಲ್ಲಿ ಮಾನವನ ಮಧ್ಯಪ್ರವೇಶ ಏನಿದೆ, ಅಣೆಕಟ್ಟನ್ನು ಕಟ್ಟೋದಾಗಲಿ ಅಥವಾ ನಾಲೆಗಳನ್ನು ನಿರ್ಮಾಣ ಮಾಡೋದಾಗಲಿ, ಇಂಥದನ್ನು ಮಾಡಿದಾಗ ಏನಾಗ್ತದೆ ಅಂತಂದರೆ ಆ ಪರಿಸರದ ಅಸಮತೋಲನಕ್ಕೆ ಕೂಡ ಎಲ್ಲೋ ಒಂದು ಕಡೆ ಈ ಮನುಷ್ಯ ಕಾರಣನಾಗ್ತಾ ಇದ್ದಾನೆ ಅಂತ ನನಗಾದರೂ ಅನಿಸುತ್ತೆ. ಜೊತೆಗೆ ಇವತ್ತು ನಾನು ಆಗಲೇ ಹೇಳಿದಾಗ ಅಣೆಕಟ್ಟುಗಳು ಕಟ್ಟಿದಾಗ ಒಂದು ಕಡೆ ನೀರು ಸಂಗ್ರಹ ಆಗ್ತದೆ. ಸಂಗ್ರಹ ಆಗಿ ಆ ಭಾಗದ ಜನಕ್ಕೆಲ್ಲ ಅನುಕೂಲ ಆಗ್ತದೆ. ಅನುಕೂಲ ಅನ್ನೋದಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತದೆ. ನೀರು ಜಾಸ್ತಿ ಆದರೆ ಏನಾಗ್ತದೆ ಅಂದರೆ ಭೂಮಿಯ ಫಲವತ್ತತೆ ಕೂಡ ನಾಶ ಆಗ್ತದೆ. ಈಗ ಈ ವರ್ಷದ ಮಳೆಗಾಲದ ಸಂದರ್ಭದಲ್ಲಿ ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಬೇಕಾದರೆ 2 ವರ್ಷ ಮಳೆ ಇಲ್ಲದೆ ಇದ್ರೂ ಕೂಡ ಬದುಕ್ಬೋದು, ನೀರು ಇಲ್ಲದೆ ಇದ್ರೂ ಬದುಕ್ಬೋದು, ನೀರು ಅತಿ ಆದರೆ ಮಾತ್ರ ಬದುಕೋಕ್ಕಾಗಲ್ಲ ಅಂತ. ಇವತ್ತು ನಮ್ಮಲ್ಲಿ ನಿಮಗೂ ಕೂಡ ಗೊತ್ತಿದೆ, ಹೇಮಾವತಿ ನೀರು ಬಂದು ಹೆಂಗಾಗಿದೆ ಅಂತಂದರೆ ಅಡಿಕೆ ತೋಟದೊಳಗಡೆ 3 ತಿಂಗಳಿಂದ ಕಾಲಿಡೋಕ್ಕಾಗದಂಥ ಸಂದರ್ಭ ಬಂದಿದೆ. ಒಂದು ಸ್ವಲ್ಪ ಮಳೆ, ಅದ್ರ ಜೊತೆಗೆ ಹೇಮಾವತಿ ನೀರು ಅಣೆಕಟ್ಟಿನಲ್ಲಿ ಸಂಗ್ರಹ ಮಾಡಲಾಗದೆ ಹೇಮಾವತಿ ನೀರನ್ನು ಬಿಡ್ತಾ ಇದ್ದಾರೆ. ಬಿಡೋದ್ರಿಂದ ಇವತ್ತು ಅಡಿಕೆ ತೋಟಗಳಲ್ಲಿ ನೀರು ನಿಂತಿದೆ. ಇವತ್ತು ಅಡಿಕೆ ಆಗಲಿ ತೆಂಗಾಗಲಿ ಆ ತೋಟವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು, ಉಳಿಸ್ಕೊಳ್ಳೋದು ಕೂಡ ನಮಗೆ ಇವತ್ತು ಭಾಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ನೀರಾವರಿ ಯೋಜನೆಗಳು, ಅಣೆಕಟ್ಟುಗಳು ಒಂದು ಕಡೆ ಪರಿಸರದ ಮೇಲೆ ಮಾರಕವಾದ ಪರಿಣಾಮವನ್ನು ಉಂಟು ಮಾಡ್ತವೆ, ಮತ್ತೊಂದು ಕಡೆ ಸಾರ್ವಜನಿಕ ಆಸ್ತಿಪಾಸ್ತಿಗಳ ನಾಶಕ್ಕೆ ಕಾರಣ ಆಗ್ತದೆ. ಜೈವಿಕ ವೈವಿಧ್ಯತೆಯ ಒಂದು ಮೇಲೂ ಕೂಡ ಇದು ಬಹಳಷ್ಟು ಮಾರಕ ಪರಿಣಾಮಗಳನ್ನು ಬೀರತಕ್ಕಂಥದ್ದು. ಹಾಗಾಗಿ ಈ ಅಣೆಕಟ್ಟಿನ ಯೋಜನೆಗಳು ಅಥವಾ ನೀರಾವರಿ ಯೋಜನೆಗಳು ನಮಗೆ ವರವಾಗಿವೆ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಶಾಪವಾಗಿವೆ ಏನೋ ಅನ್ನುವಂಥದ್ದು ನನ್ನ ಭಾವನೆ ಮೇಡಮ್. ಹಾಗಾಗಿ ಹೌದು, ಎಲ್ಲ ಒಂದು ಕಡೆ ಇಡೀ ವ್ಯವಸ್ಥೆಯ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದು ನನ್ನ ವಾದ. ಉತ್ತಮವಾದಂತಹ ವಿಚಾರಗಳನ್ನ ಹೇಳಿದ್ರು. ಪಾಲಾಕ್ಷ ಸರ್ ಮಾತಾಡ್ತಾ ಈ ಅಣೆಕಟ್ಟುಗಳು ತುಂಬಿದಾಗ, ಈ ಅತಿವೃಷ್ಟಿ ಆದಾಗ ಇರಬಹುದು, ಅಥವಾ ಅಣೆಕಟ್ಟುಗಳು ತುಂಬಿದಾಗ ಅದರ ಹೆಚ್ಚುವರಿ ನೀರು ಏನ್ ಬರುತ್ತೆ ಅದನ್ನ ಬಾಗಿಲು ತೆಗೆದು ಬಿಟ್ಬಿಡ್ತಾರೆ. ಅಣೆಕಟ್ಟಿನ ಬಾಗಿಲನ್ನ ತೆಗೆದು ಬಿಟ್ಟಾಗ ಅದು ರಭಸವಾಗಿ ಹರಿತಾ ಎಷ್ಟೋ ಒಂದಷ್ಟು ಉಳುವ ಭೂಮಿಯನ್ನು ಕೂಡ ಆಕ್ರಮಿಸ್ಕೋಬಹುದು. ಆಗ ರೈತರಿಗೆ ನಷ್ಟ ಆಗಿದ್ದುಂಟು ಅಂತ ಹೇಳ್ತಾ ಇದ್ರು. ಮತ್ತೆ ಈ ಕಾಲುವೆಗಳು, ಚಾನೆಲ್ಗಳು ಅಂತ ಏನೆಲ್ಲ ತೆಗಿತಾರೆ, ಅದಕ್ಕೆ ಬಳಕೆ ಆಗುವಂತ ಭೂಮಿ ಕೂಡ ರೈತಂದೇ ಆಗಿರುತ್ತೆ. ಆ ಭೂಮಿಗಳನ್ನು ಕೂಡ ವಶಪಡಿಸ್ಕೊಂಡ್ ಬಿಡ್ತಾರೆ. ಹೀಗಿರುವಾಗ ಅದು ರೈತನ ಬದುಕನ್ನ ಹೇಗೆ ಹಸನಾಗಿಸುತ್ತೆ? ಅದು ಒಂದು ಶಾಪವೇ ಸರಿ ಅಂತ ಪಾಲಾಕ್ಷ ಸರ್ ಹೇಳ್ತಾ ಇದ್ದಾರೆ. ಅವರ ಒಂದು ವಾದಕ್ಕೆ ಕೊಟ್ರೆ ಸರ್ ತಾವು ಏನ್ ಹೇಳ್ತೀರಾ? ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಒಂದು ಒಳ್ಳೆಯ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು ರೈತರ ಬದುಕನ್ನು ಹಸನಾಗಿಸಿವೆ.
ಹಸೀನಾ ಮೇಡಮ್ ಹೇಳ್ದಂಗೆ ಭಾರತದ ಪ್ರಪ್ರಥಮ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದ್ಭುತವಾದಂಥ ವಾಕ್ಯವನ್ನು ಹೇಳ್ತಾರೆ. ಅವರು ಅಣೆಕಟ್ಟುಗಳು ಭವ್ಯ ಭಾರತ ನಿರ್ಮಾಣದ ದೇಗುಲಗಳಿದ್ದಂತೆ ಅಂತ. ದೇಗುಲ ಅನ್ನೋದಕ್ಕಿಂತ ದೇವರ ಒಂದು ಪರಿಕಲ್ಪನೆಯಲ್ಲಿ ದೇಗುಲ ಅಂತ ಯಾಕೆ ಪವಿತ್ರವಾದಂಥ ಸ್ಥಾನ ಅಂತ ಹೆಂಗೆ ಕರಿತೀವಿ, ಹಂಗೆ ಭವ್ಯ ಭಾರತದ ನಿರ್ಮಾಣಕ್ಕೆ ಅಣೆಕಟ್ಟುಗಳು ಅತ್ಯಗತ್ಯ, ನೀರಾವರಿ ಯೋಜನೆಗಳು ಅತ್ಯಗತ್ಯ ಎಂಬುದನ್ನು ಅಂದಿನ ಪ್ರಧಾನಿ ಅದು ಮನಗಂಡಿದ್ದಕ್ಕೆ ನಂತರ ಬಂದಂಥ ಪಂಚವಾರ್ಷಿಕ ಯೋಜನೆಗಳಲ್ಲಿ ಈ ಅಣೆಕಟ್ಟುಗಳ ನಿರ್ಮಾಣಕ್ಕೆ ತನ್ನದೇ ಆದಂಥ ಅನುದಾನವನ್ನು ಅವರು ಇಡ್ತಾ ಬರ್ತಾರೆ. ಅಣೆಕಟ್ಟುಗಳ ನಿರ್ಮಾಣ ಇಡೀ ಭಾರತದಾದ್ಯಂತ ಆಗ್ತವೆ. ಬಹುಶಃ ರೈತರಿಗೆ ಬಹುದೊಡ್ಡ ವರದಾನ ಅಣೆಕಟ್ಟುಗಳು. ಮೇಡಮ್ ಹೇಳ್ತಾ ಇದ್ರು, ಸಾಕಷ್ಟು ಜಲಾಶಯಗಳನ್ನ ಹೇಳಿದ್ರು. 23ಕ್ಕೆ ಹೆಚ್ಚು ಡ್ಯಾಮ್ಗಳು ಇದ್ದಾವೆ. ಅವು ಹೆಸರಾಂತ ಡ್ಯಾಮ್ಗಳು. ಇನ್ನು ಚಿಕ್ಕ ಪುಟ್ಟ ಸಾಕಷ್ಟು ಡ್ಯಾಮ್ಗಳು ಇದ್ದಾವೆ. ನಮ್ಮ ಹಾಸನದೊಳಗೆ ಬಂದರೆ 3 ಡ್ಯಾಮ್ಗಳನ್ನು ನಾವು ನೋಡ್ತೀವಿ. ಒಂದು ಹೇಮಾವತಿ ಜಲಾಶಯ ಇದೆ, ಆ ಕಡೆ ಬಂದರೆ ವಾಟೆಹೊಳೆ ಜಲಾಶಯ ಇದೆ, ಯಗಚಿ ಜಲಾಶಯ ಇದೆ ಬೇಲೂರು ತಾಲೂಕಲ್ಲಿ. ಹಿಂಗೆ ಒಂದೊಂದು ಜಿಲ್ಲೆಯಲ್ಲಿ 2-3 ಜಲಾಶಯಗಳು ಬರ್ತವೆ. ಬಹುಮುಖ್ಯವಾಗಿ ಇವರು KRS ಅನ್ನು ಹೇಳಿದರು. KRS ನಮ್ಮ ಕರ್ನಾಟಕದ ಒಂದು ಪ್ರತೀಕ ಇದ್ದಂಗೆ. ಅದು ಕನ್ನಂಬಾಡಿ ಏನು ವಿಶ್ವೇಶ್ವರಯ್ಯನವರು ಒಂದು ನೇತೃತ್ವದಲ್ಲಿ ಕಟ್ಟಲ್ಪಡುತ್ತೆ. ಬಹುಶಃ ಅದು ಒಂದೇನು ಅಣೆಕಟ್ಟನ್ನು ಕಟ್ಟದೆ ಹೋಗಿದ್ರೆ ಇಡೀ ಎಷ್ಟು ಭಾಗ ಇವತ್ತು ನೀರಾವರಿಯಿಂದ ಸಮೃದ್ಧವಾಗಿದ್ದಾರೆ ರೈತರು, ಅಷ್ಟು ರೈತರು ಕಂಗಲಾಗಬೇಕಾಗಿರೋದು. ಇವತ್ತು ಅದಕ್ಕಂತೂ ಇನ್ನು ಬರೀ ರೈತರಿಗೆ ಅಷ್ಟೇ ಅಲ್ಲ ನೋಡಿ, ಇವತ್ತು ಇಡೀ ಬೆಂಗಳೂರಿನ ಜನ ಕುಡಿಯೋ ನೀರನ್ನು ದೊಡ್ಡ ಸಂಕಷ್ಟವನ್ನು ಅನುಭವಿಸಬೇಕಾಗೋದು ಬಹುಶಃ KRS ಇಲ್ಲ ಅಂದಿದ್ರೆ. ಇಡೀ ಕುಡಿಯುವ ನೀರಿನ ಎಲ್ಲ ಒಂದು ಸಂಪನ್ಮೂಲವನ್ನು ಅದು ಒಂದು KRS ನಮಗೆ ತುಂಬಿಕೊಡ್ತಾ ಇದೆ. ಅದೇ ರೀತಿ ಎಲ್ಲ ಆಯಾಯ ಭಾಗದ ಅಣೆಕಟ್ಟುಗಳು. ಈಗ ನಮ್ಮ ಹಾಸನಕ್ಕೆ ಬಂದೆ ಅಂದರೆ ಹೇಮಾವತಿ ನೀರನ್ನು ನಮ್ಮ ಇಡೀ ಹಾಸನ ಟೌನಿಗೆ ಬರ್ತಕ್ಕಂಥದ್ದು, ಕುಡಿಲಿಕ್ಕೆ ಬರ್ತಕ್ಕಂಥ ನೀರಿರ್ಬೋದು. ಮತ್ತು ಲಿಂಗನಮಕ್ಕಿ ಜಲಾಶಯ ಬರುತ್ತೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಬರುತ್ತೆ ಅದು. ನೋಡಿ, ಅಲ್ಲಿ ಬರೀ ಜಲಾಶಯವನ್ನು ಕಾಣಲ್ಲ, ವಿದ್ಯುತ್ ಶಕ್ತಿ ಒಂದು ಉತ್ಪಾದನಾ ಕೇಂದ್ರ ಇದೆ. ನಾವು ಜಲಾಶಯಗಳು ಬಹು ಉಪಯೋಗಿ ಕೇಂದ್ರಗಳು ಅಂತ ಕರಿತೀವಿ. ಬಹು ಉಪಯೋಗಿ ಕೇಂದ್ರಗಳು ಬರೀ ನೀರಾವರಿ ಯೋಜನೆಗಳನ್ನು ಅಷ್ಟೇ ಅವು ನಮಗೆ ಒದಗಿಸಿಲ್ಲ, ಒಂದು ವಿದ್ಯುತ್ ಶಕ್ತಿ ಕೇಂದ್ರಗಳಾಗಿ ನಮಗೆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಒಂದು ದೊಡ್ಡ ದೊಡ್ಡ ನಗರಗಳಿಗೆ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಸಹ ಇವತ್ತಿನ ಡ್ಯಾಮ್ಗಳು ಒದಗಿಸ್ತಾ ಇದ್ದಾವೆ. ನೋಡಿ, ಇಷ್ಟೆಲ್ಲ ನೀರಾವರಿ ಯೋಜನೆಗಳನ್ನೇ ಎಲ್ಲೆಲ್ಲಿ ನೀರೇ ಕಾಣದೇ ಇರತಕ್ಕಂಥ ಭೂಮಿಗಳಿಗೆ ಎತ್ತರ ಪ್ರದೇಶದಲ್ಲಿ ಪೈಪ್ಗಳ ಮೂಲಕ ನೀರಾವರಿ ಯೋಜನೆಗಳನ್ನು ಮಾಡಲಾಗಿದೆ. ಅವ್ರು ಹೇಳಿದರು, ಫಲಾಕ್ಷರ ಮಾತಾಡ್ತಾ, 100 ಎಕರೆ ಅದಕ್ಕೆ ಬಲಿಯಾಗಿದೆ ಅಂತ. 100 ಎಕರೆ ಅದಕ್ಕೆ ಪರಿಸರ ನಾಶ ಆಗಿರ್ಬೋದು, 1000 ಹೆಕ್ಟೇರ್ಗಳನ್ನು ಹಸಿರು ಮಾಡಿದೆ. ಅದು ಬೆರಳೆಣಿಕೆಯ ರೈತರ ಬದುಕನ್ನು ಕಿತ್ಕೊಂಡಿರ್ಬೋದು, ಲಕ್ಷಾಂತರ ರೈತರ ಬದುಕನ್ನು ಹಸನಾಗಿಸಿದೆ. ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಅಲ್ಲಿ ಹಿನ್ನೀರು, ನಮ್ಮ ಹಾಲೂರು ತಾಲೂಕು ಹಿನ್ನೀರು, ಯಾವುದು ಹೇಮಾವತಿಯ ಒಂದು ಹಿನ್ನೀರಿಗೆ ಬರ್ತೀವಿ ನಾವು. ಅಲ್ಲಿ ಕೆಲವು ಗ್ರಾಮಗಳ ಮುಳುಗಡೆಗೆ ಅವ್ರಿಗೆ ಬೇರೆ ವರ್ಗಾವಣೆ ಮಾಡಿದರೆ, ಸರ್ಕಾರನ ಭೂಮಿ ಕೊಟ್ಟಿದೆ, ಮನೆ ಕಟ್ಕೊಂಡಿದೆ. ಆದರೆ ಆ ನೀರು ನಿಂತಿದ್ದಕ್ಕೆ ಅಲ್ಲಿ ಒಂದು ಹೇಮಾವತಿ ಜಲಾಶಯ ಕಟ್ಟಲಾಗಿ ಇಡೀ ತುಮಕೂರು ಜಿಲ್ಲೆ ನಿಮಗೆ ವರದಾನ ಆಗಿದೆ ರೈತರಿಗೆ. ಅದನ್ನು ನಾವು ಶ್ಲಾಘನೆಯನ್ನು ಮಾಡಬೇಕಾಗುತ್ತೆ. ಒಂದು ಬೇಸಿಗೆ ಬಂದಂಥ ಒಂದು ಸಂದರ್ಭದಲ್ಲಿ, ಅತಿವೃಷ್ಟಿ ಆದಂಥ ಒಂದು ಸಂದರ್ಭದಲ್ಲಿ ನಮಗೆ ಆ ಡ್ಯಾಮ್ಗಳ ಮಹತ್ವ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಅನಾವೃಷ್ಟಿ ಆದಂಥ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಡ್ಯಾಮ್ಗಳು ಅವೇ ನಮಗೆ ವರದಾನ ಆಗ್ತವೆ ರೈತರಿಗೆ. ಒಮ್ಮೊಮ್ಮೆ ಬೆಳೆಗಳನ್ನೇ ಬೆಳಿಲಿಕ್ಕಲ್ಲ, ನಮ್ಮ ಜಾನುವಾರುಗಳಿಗೆ ಕುಡಿಯಕ್ಕೆ ನೀರಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಡ್ಯಾಮ್ಗಳಿಂದ ಕೆರೆ ತುಂಬಿಸುವ ಯೋಜನೆಯನ್ನು ಸರ್ಕಾರ ಮಾಡುತ್ತೆ. ಎಲ್ಲಿ ಡ್ಯಾಮಿನ ಸುತ್ತಮುತ್ತ ಇರ್ತಾರೆ ಅಲ್ಲಿ ಬೋರ್ವೆಲ್ಗಳು ಚೆನ್ನಾಗಿ ಸಮೃದ್ಧವಾಗಿ ನೀರು ಹೊಡಿತವೆ, ಬಾವಿಗಳಲ್ಲಿ ನೀರಿರುತ್ತೆ. ರೈತರಿಗೆ ಡ್ಯಾಮ್ಗಳಾಗಲಿ ನೀರಾವರಿ ಯೋಜನೆಗಳು ಯಾವತ್ತಿಗೂ ವರದಾನ ಆಗ್ತವೆ ಹೊರತು ಅವರ ಬದುಕನ್ನು ಹಸನಾಗಿಸಿದೆ ಹೊರತು ಎಂದೂ ಅವು ಬರಡು ಮಾಡಿಲ್ಲ ಅಂತ ನನ್ನ ವಾದ. ಉತ್ತಮವಾದಂತಹ ವಿಚಾರವನ್ನ ತಿಳಿಸ್ಕೊಟ್ರು. ಈ ಕನ್ನಂಬಾಡಿ ಕಟ್ಟೆ ಯೋಜನೆ ಏನ್ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರು, ಅದರಿಂದಾಗಿ ಆ ಸುತ್ತಮುತ್ತಲ ಹಲವಾರು ಪ್ರದೇಶಗಳು ಈಗಲೂ ಕೂಡ ಹಚ್ಚ ಹಸಿರಾಗಿದೆ ಅಂತ ಹೇಳಿದ್ರು. ಹಾಗೆ ಈ ಚಾನೆಲ್ಗಳಿಗೆ ಅಥವಾ ಅಣೆಕಟ್ಟಿಗೆ ಬಳಕೆಯಾದಂತಹ ರೈತರ ಭೂಮಿ ಏನಿದೆ ಅದಕ್ಕೆ ಪರ್ಯಾಯವಾಗಿ ಸರ್ಕಾರ ಧನ ಸಹಾಯವನ್ನ ಮಾಡುತ್ತೆ ಅಥವಾ ಬೇರೆ ಕಡೆ ಒಂದು ಜಮೀನು ಊರಿನ ಶಿಫ್ಟ್ ಮಾಡಿದೆ, ಭೂಮಿಯನ್ನು ಕೂಡ ಕೊಟ್ಟು. ಈಗ ನಾನು ಪಾಠ ಮಾಡ್ತಿರ್ತಕ್ಕಂಥ ಊರು ಏನಿದೆ ತಾಳೂರು, ಇಡೀ ಶಿಫ್ಟೆಡ್ ಊರು ಅದು. ಇದು ಹೇಮಾವತಿ ಜಲಾಶಯದ ಹಿನ್ನೀರಲ್ಲಿ ಮುಳುಗಡೆಯಾದಂಥ ಊರೇ
ಇಲ್ಲಿ ಬಂದಿರೋ ವಲಸೆ ಊರುಗಳು ಅಂತ ಕರಿತೇವೆ. ರೈತರಿಗೆ ಬೇಕಾಗಿರುವಂತ ಬೆಳೆ ಬೆಳೆಯಕ್ಕೆ ಬೇಕಾಗಿರುವಂತಹ ನೀರನ್ನ ಒದಗಿಸೋದ್ರ ಜೊತೆಗೆ ವಿದ್ಯುತ್ತನ್ನು ಕೂಡ ಅದು ಕೊಡ್ತಾ ಇದೆ, ಕುಡಿಯೋ ನೀರಿನ ಸೌಲಭ್ಯನೂ ಕೂಡ ಮಾಡ್ಕೊಡ್ತಾ ಇದೆ. ಹಾಗೆ ಪ್ರವಾಸಿ ತಾಣಗಳು ಕೂಡ ಆಗಿದೆ ಆ ಒಂದು ಅಣೆಕಟ್ಟುಗಳಿರೋ ಅಂತ ಸ್ಥಳಗಳು, ಜಾನುವಾರುಗಳಿಗೆ. ಹೌದು ಎಲ್ಲದಕ್ಕೂ ಒಂದು ಆಶ್ರಯ ನೀಡಿದೆ, ಒಂದು ನೀರಿನ ಸೌಲಭ್ಯವನ್ನ ಒದಗಿಸ್ಕೊಟ್ಟಿರುವಂತ ಅನುಕೂಲಕರವಾದಂತಹ ಈ ಅಣೆಕಟ್ಟು ನೀರಾವರಿ ಯೋಜನೆಗಳು ಹೇಗೆ ರೈತರ ಬದುಕನ್ನ ಹಸನಾಗಿಸಿಲ್ಲ ಅಂತ ಪ್ರಸನ್ನ ಕುಮಾರ್ ಸರ್ ಹೇಳ್ತೀರಾ? ಮೊದಲಿಗೆ ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಇಂದಿನ ವಿಷಯ ಬಹಳ ಸೂಕ್ಷ್ಮವಾದದ್ದು. ಅಣೆಕಟ್ಟೆ ಮತ್ತು ನೀರಾವರಿ ಯೋಜನೆಗಳು ರೈತರ ಬದುಕನ್ನು ಹಸನಾಗಿಸಿವೆ. ಈ ಚರ್ಚೆಯ ಉದ್ದೇಶ ಚಿಂತನೆಗಚ್ಚಬೇಕು. ಖಂಡಿತ ನಾನು ಸರ್ ಹೇಳಿದ್ದನ್ನು ಒಪ್ಕೊಂತೀನಿ. ಅಣೆಕಟ್ಟುಗಳು ಜನೋಪಯೋಗಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದೇ ಮುಖವನ್ನು ನಾವು ನೋಡ್ತಾ ಹೋದರೆ ಇನ್ನೊಂದು ಮುಖ ಮುಚ್ಚೋಗ್ಬಿಡುತ್ತೇನೋ. ಆ ಇನ್ನೊಂದು ಮುಖದ ಮೇಲೆ ಬೆಳಕು ಚೆಲ್ಲಿ ಅದಕ್ಕೇನಾರ ಶಾಶ್ವತವಾದ ಪರಿಹಾರವನ್ನು ಈ ಚರ್ಚೆ ಮೂಲಕ ಯೋಚನೆ ಮಾಡಬೇಕಾದ್ದು ಉದ್ದೇಶ. ಅಣೆಕಟ್ಟೆಗಳಿಂದಲೇ ರೈತರ ಬದುಕು ಹಸನಾಗಿದೆ ಅಂದರೆ ಅಣೆಕಟ್ಟೆ ಕಟ್ಟೋದಕ್ಕೆ ಜಮೀನು ಕಳ್ಕೊಂಡ್ರಲ್ಲ, ಅವರಿಗೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿಲ್ಲ. ಆ ಪರ್ಯಾಯ ವ್ಯವಸ್ಥೆಯಲ್ಲಿ ರೈತರು ಯಾವ ಕಷ್ಟದಲ್ಲಿದ್ದಾರೆ ಅದನ್ನು ಯೋಚನೆ ಮಾಡಬೇಕಾಯ್ತು. ಅಣೆಕಟ್ಟೆ ಲಕ್ಷಾಂತರ ಹೆಕ್ಟೇರ್ಗಳು ಜಮೀನುಗಳಿಗೆ ನೀರು ಉಣಿಸಿ ಹಸಿರು ಮಾಡಿರ್ಬೋದು, ಆದರೆ ಸಾವಿರಾರು ಎಕರೆ ಕಳ್ಕೊಂಡ್ರಲ್ಲ ಸಣ್ಣ ಸಣ್ಣ ರೈತರು. 1 ಎಕರೆ 2 ಎಕರೆ 5 ಎಕರೆ ಇದ್ದಂಥ ರೈತ ಇವತ್ತು ತನ್ನ ಆ ಜೀವನೋಪಯೋಗಿ ಆದಂಥ ಜಮೀನನ್ನು ಕಳ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗ್ಲಾರ್ದಲ್ಲಿ ಅವನು ಅನುಭವಿಸುವ ಸಂಕಷ್ಟಗಳಿದಾವಲ್ಲ, ಅವ್ರ ಮೇಲೆ ನಾವು ಬೆಳಕು ಚೆಲ್ಲಬೇಕಾಗಿದೆ. ತೊರೆದು ಆಮೇಲೆ ಅಲ್ಲೂ ಹೊಸ ಜಾಗಕ್ಕೆ ಹೋಗಿ ಹೊಸ ಜೀವನ ಕಟ್ಕೋಬೇಕಾದ್ರೆ ಆತ ಎದುರಿಸ್ಬೇಕಾದಂತಹ ಪರಿಸ್ಥಿತಿಗಳ ಬಗ್ಗೆ ನಾವು ಯೋಚಿಸ್ಬೇಕಾಗಿದೆ. ಈ ಅಣೆಕಟ್ಟೆ ಖಂಡಿತವಾಗ್ಲೂ ಅದರಿಂದಲೇ ರೈತರು ಹಸನಾಗಿದೆಯಾ ಜೀವನ? ಎಷ್ಟು % ರೈತರ ಜೀವನ ಹಸನಾಗಿದೆ? ಅಣೆಕಟ್ಟೆ ನೀರುಗಳು ಎಷ್ಟು % ರೈತರಿಗೆ ಸಿಗ್ತಾ ಇದೆ? 100% ರೈತರಿಗೂ ಸಿಗ್ತಾ ಇದೆಯಾ? 30 35 40% ರೈತರಿಗೆ ಅಣೆಕಟ್ಟೆ ನೀರು ಸೌಲಭ್ಯ ಸಿಗ್ತದೆ. ಇನ್ನುಳಿದಂಥ 60% ರೈತರು ಜೀವನ ಮಾಡ್ತಾ ಇಲ್ವೇ? ಸೊ ಹಾಗಾಗಿ ನಾವು ಜಮೀನು ಕಳ್ಕೊಂಡಂಥ ರೈತರು ಮತ್ತು ಅಣೆಕಟ್ಟೆಯಿಂದ ಜೈವಿಕ ರಾಸಾಯನಿಕ ಭೌತಿಕ ಗುಣಲಕ್ಷಣಗಳ ಮೇಲೆ ಪರಿಣಾಮ ಆಗುತ್ತಲ್ಲ, ಅದ್ರ ಬಗ್ಗೆ ನಮ್ಮ ಚಿಂತನೆಗಳು ಹೋಗ್ಬೇಕಾಗಿದೆ. ಅಣೆಕಟ್ಟೆ ಕಟ್ಟಿ ನಾವು ನೀರಾಯಿಸ್ತು ಸರಿ, ಎಲ್ಲ ಸರಿ, ಅದರಿಂದ ಅನುಕೂಲ ಆಗ್ತಾಯಿದೆ. ಖಂಡಿತ ಇವತ್ತು ಆಹಾರದಲ್ಲಿ ನಾವು ಸ್ವಾವಲಂಬನೆ ಮಾಡೋದಕ್ಕೆ ಅದು ಒಂದು ಕಾರಣನೇ. ಆದರೆ ಅದರಿಂದ ಆಗುವಂಥ ಪರಿಣಾಮಕ್ಕೆ ನಾವು ಇನ್ನೂ ಶಾಶ್ವತವಾದ ಒಂದು ವ್ಯವಸ್ಥೆಯನ್ನು ಆ ನಿಟ್ಟಿನಲ್ಲಿ ನಾವು ಯೋಚಿಸೇ ಇಲ್ಲ. ಅದ್ರ ಮೇಲೆ ನಾವು ಮಾಡಬೇಕಾಗಿದೆ. ಮತ್ತು ಅಣೆಕಟ್ಟೆಯ ಗೋಡೆಗಳಿಂದ ಮೀನುಗಳು ವಲಸೆ ಹೋಗೋದನ್ನು ನಿರ್ಬಂಧ ಆಗ್ತಾಯಿದೆ. ಮೀನುಗಳು ಸಹಿತ ಜಲಚರ ಪ್ರಾಣಿಗಳ ತಾಪಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ. ರಾಸಾಯನಿಕ ಸಂಯೋಜನೆಗಳು ವಿಕಸನಗೊಂಡು ಜಲಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಇವು ಸೂಕ್ತವಾದ ಪರಿಸ್ಥಿತಿಯನ್ನು ಇವನ್ನೆಲ್ಲ ನಾವು ಯೋಚಿಸ್ಬೇಕಾಯ್ತು. ಈ ಅಣೆಕಟ್ಟೆಗಳು ಒಂದೇ ರೈತರ ಬದುಕನ್ನು ಹಸನ ಮಾಡ್ತು, ಮತ್ತು ಇನ್ನುಳಿದಂಥ ಪರಿಣಾಮ ಬಗ್ಗೆ ಯೋಚಿಸ್ತಾರೆ ಯಾರು? ಮುಳುಗಡೆಯಾದ ಪ್ರದೇಶದ ರೈತರಿಗೆ ಸೂಕ್ತವಾದ ಜೀವನವನ್ನು ಕಟ್ಕೊಡೋರು ಯಾರು? ಅಲ್ಲಿ ಸಿಕ್ಕಂತಹ ನೋಡಿ, ಇಲ್ಲಿ ಫಲಬದ್ಧವಾದ ಒಂದು ಬದುಕನ್ನು ಸಾಂಪ್ರದಾಯಿಕಬದ್ಧವಾಗಿ ನಾವು ಬದುಕ್ತಿದ್ದಂಥ ಜಾಗವನ್ನು ಬಿಟ್ಟು ನಾನು ಅಲ್ಲಿ ಹೋಗಲೇಬೇಕಾಗುತ್ತೆ ದೇಶಕ್ಕಾಗಿ ಮತ್ತು ಸಮಾಜಕ್ಕೆ ಕೊಡುಗೆ ಕೊಡು. ಆದರೆ ಹೋಗಿದ್ದಕ್ಕೆ ಅವನಿಗೇನು ಸಿಕ್ತು ಅದನ್ನು ಯೋಚಿಸ್ತಾರೆ ಯಾರು? ಅಣೆಕಟ್ಟೆ ಮಾಡಾರೆ ತಾನೇ ಯೋಚಿಸ್ಬೇಕು. ಖಂಡಿತ ನಾನು ದೇಶಕ್ಕಾಗಿ ಬದುಕಲೇಬೇಕಾಗುತ್ತೆ. ನನ್ನ ಉಪಯೋಗಕ್ಕಿಂತ 1000 ಜನ ಉಪಯೋಗ ಒಳ್ಳೆಯದು, ಸರಿ. ನಾನು ಅಲ್ಲಿ ಹೋಗಿದ್ದಕ್ಕೆ ನನಗೇನು ಸಿಕ್ತು? ಈ ನಿಟ್ಟಿನಲ್ಲಿ ನಾವು ಯೋಚಿಸ್ಬೇಕಾಗುತ್ತೆ. ಮತ್ತು ಭೂಮಿಯನ್ನು ಕಳ್ಕೊಂಡವರು ಇವತ್ತು ಯಾವ ಸ್ಥಿತಿಲಿದ್ದಾರೆ? ಇವತ್ತು ಅಣೆಕಟ್ಟೆಯಿಂದ ಲಾಭ ಪಡಿತಿರೇ ಬೇರೆ, ಭೂಮಿ ಕಳ್ಕೊಂಡರೆ ಬೇರೆ. ನರ್ಮದಾ ಬಚಾವೋ ಆಂದೋಲನದಲ್ಲಿ ಎಷ್ಟು ಸಂಕಷ್ಟಗಳು ಹೊರಗೆ ಬಂದು ಅವಕ್ಕೆ ಏನು ಪರಿಹಾರ ಕಂಡಿದ್ದೀವಿ? ಈ ನಿಟ್ಟಿನಲ್ಲಿ ಅಣೆಕಟ್ಟೆಗಳೇ ರೈತರ ಜೀವನವನ್ನು ಹಸನಾಗಿರಿಸಿಲ್ಲ, ಅವು ಸಂಕಷ್ಟಕ್ಕೂ ದೂಡಿದವೆ. ಅದನ್ನು ನಾವು ಯೋಚಿಸಬೇಕಾದಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅನ್ನೋದು ನನ್ನ ವಾದ. ಉತ್ತಮವಾದಂಥ ವಿಚಾರಗಳನ್ನು ತಿಳಿಸ್ಕೊಟ್ರು. ಈ ಅಣೆಕಟ್ಟೆ ಮತ್ತು ನೀರಾವರಿ ಯೋಜನೆಗಳು ಎಷ್ಟೆಲ್ಲ ರೈತನಿಗೆ ಸಹಾಯಕವಾಗಿದೆ, ಅವನ ಬದುಕನ್ನು ಹಸನಾಗಿಸುವತ್ತ ಯಾವ ರೀತಿ ಅವು ತನ್ನ ಪಾತ್ರವನ್ನು ವಹಿಸ್ತಾ ಇದೆ, ಅದರ ಇನ್ನೊಂದು ಮುಖವನ್ನು ಕೂಡ ನಮ್ಮ ಪ್ರಸನ್ನ ಕುಮಾರ್ ಸುರೇಸರ್ ಅವರು ಪರಿಚಯ ಮಾಡಿಕೊಟ್ರು. ಅವರು ಹೇಳಿದ್ದು ಜಲಚರಗಳಿಗೆ ಮಾರಕ ಆಗ್ತಾ ಇದೆ ಅದು ಅಂತ.
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೀನುಗಳು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ವಲಸೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇದು ಹೇಗಾಯ್ತಪ್ಪ ಅಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳ್ತೀವಲ್ಲ, ಹಾಗೆ ನನ್ನೊಂದಷ್ಟು ಜಮೀನ ಕೊಟ್ಬಿಟ್ಟು ನಾನು ಸಾವಿರಾರು ರೈತರಿಗೆ ಅವರ ಒಂದು ಬದುಕನ್ನ ಹಸನು ಮಾಡಿಸ್ಕೊಡೋದಿಕ್ಕೆ ಹೋದೆ. ಆದ್ರೆ ನನಗೇನು ಸಿಕ್ತು ಅಲ್ಲಿ, ಜಮೀನನ್ನ ಕಳ್ಕೊಂಡಂತಹ ರೈತನಿಗೆ ಏನ್ ಸಿಕ್ತು ಅಲ್ಲಿ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸನ್ನ ಸರ್ ಅವರು ಹೇಳಿದ್ರು. ಅವರ ಒಂದು ವಾದಕ್ಕೆ ಹಸೀನಾ ಮೇಡಮ್ ತಾವು ಏನ್ ಹೇಳ್ತೀರಾ? ಪ್ರಸನ್ನ ಕುಮಾರ್ ಸರ್ ಎಲ್ಲೋ ಅದೇ ಸ್ವಲ್ಪ ಇದಿದ್ದಾರೆ, ಅಂದರೆ ಈ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು ಏನು ರೈತರು ಇದು ಸ್ವಲ್ಪ ಇದು ಮಾಡಿಲ್ಲ, ಬೇರೆದಕ್ಕೆಲ್ಲ ತೊಂದರೆ ಮಾಡ್ತಿದ್ದೇವೆ ಅಂತ. ಖಂಡಿತ ಹಾಗಿಲ್ಲ. ನಮ್ಮಲ್ಲೇ ಅಲ್ಲಿ ನಮ್ಮ ತೀರ್ಥಹಳ್ಳಿಲಿ ಒಂದು ಇಡೀ ಒಂದು ನಗರ ಇದೆ, ಇಂದಿರಾನಗರ, ಜಟ್ಪಟ್ ನಗರ ಅಂತ. ಅದೆಲ್ಲ ಏನಂತಂದ್ರೆ ವರಾಹಿ ಡ್ಯಾಮ್ ಅಂತೇಳಿ ಡ್ಯಾಮ್ ಕಟ್ಟಬೇಕಾದ್ರೆ ಎಲ್ಲ ಜನ ಮತ್ತಿಗ, ಯಡೂರು, ಆ ಥರ ಆ ಕಡೆ ಪ್ಲೇಸ್ ಅವರಿಗೆಲ್ಲ ಶಿಫ್ಟ್ ಮಾಡಿದ್ರು. ಅವರೆಲ್ಲ ಹಳ್ಳಿಲಿ ಇರ್ತಿದ್ರೆ ಇವಾಗ ಅವ್ರು ಏನಾಗಿರ್ತಿದ್ರು, ಏನು ಇರ್ತಿದ್ದಿಲ್ಲ. ಅವ್ರು ಏನು ಅವ್ರದ್ದು ಅದೇ ಇರೋ 2 ಎಕರೆ ಜಮೀನು, ಅರ್ಧ ಎಕರೆ ಜಮೀನು ಅಷ್ಟು ಇಟ್ಕೊಂಡಿರ್ತಿದ್ರು. ಬಿಟ್ರೆ ಅವ್ರೇನು ಇವತ್ತೇನು ಇದಾರಲ್ಲ ಅದಾಗ್ತಿರ್ಲಿಲ್ಲ. ಇವತ್ತು 3 ಫ್ಲೋರ್ ಮನೆ ಇದೆ, ಸರ್ಕಾರಿ ಉದ್ಯೋಗವನ್ನ ಕೊಟ್ಟಿದ್ದಾರೆ ಮುಳುಗಡೆ ಸಂತ್ರಸ್ತರಿಗೆ. ಅಲ್ಲಿ ಆ ಏರಿಯಾದವರು ಸರ್ ಜಟ್ಪಟ್ ನಗರ ಅಂತ ಆಯ್ತು, ರಾತ್ರಿ ಬೆಳಗಾಗದ್ರೊಳಗೆ ಅದಕ್ಕೆ ಜಟ್ಪಟ್ ನಗರ ಅಂತ, ಇಂದಿರಾ ನಗರ ಅಂತ ಹೇಳಿ ಅಲ್ಲಿ ಜನ ಶಿಫ್ಟ್ ಮಾಡಿದ್ರು. ಜಟ್ಪಟ್ ನಗರ ಅಂತ ವರಾಹಿ ಡ್ಯಾಮ್ ಯೋಜನೆಯಿಂದ ಏನು ಅವರು ರಾತ್ರಿ ಬೆಳಗಾಗೋದ್ರೊಳಗೆ ಕಟ್ಟಿದಂಥ ಒಂದು ನಗರ, ಅದಕ್ಕೆ ಜಟ್ಪಟ್ ನಗರ ಅಂತ ಹೆಸರಿಟ್ರು. ಎಲ್ಲರೂ ಸರ್ಕಾರಿ ಉದ್ಯೋಗ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ ಯೋಜನೆಗಳು, ಅಣೆಕಟ್ಟು, ನೀರಾವರಿ ಇವ್ರು ಹೇಳ್ದಾಗೆ ಸಣ್ಣ ಪುಟ್ಟ ಯೋಜನೆಗಳಿಂದ ತೊಂದರೆ ಆಗಿಲ್ಲ. ಇನ್ನು ಬರೀ ರೈತರು ಇದು ಬದುಕಿನ ಜೊತೆಗೆ ಜನರ ಬದುಕು ಕೂಡ ಹಸನಾಯಿತು. ಯಾಕೆ ಅಂತಂದ್ರೆ ಮುಳುಗಡೆ ಸಂತ್ರಸ್ತರಿಗೆ ಉದ್ಯೋಗ ಅವಕಾಶ ಸಿಕ್ತು. ಅವರು ನಗರ ಜೀವನಕ್ಕೆ ಬಂದು ಇಲ್ಲಿ ಉದ್ಯೋಗಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಈ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು, ಸಣ್ಣ ಪುಟ್ಟ ಏನವರು ಹೇಳ್ತಿರೋ ಹಾಗೆ ಮೀನುಗಾರಿಕೆ, ಅದು ಒಂದು ಟೈಮು, ಅವೇನು ವರ್ಷ ಇಡೀ ಶಿಫ್ಟ್ ಆಗ್ತಿರ್ತಾವ. ಅವು ಮೊಟ್ಟೆ ಇಡೋ ಟೈಮಿಗೆ ಹೋಗ್ತಿದ್ವು ಮತ್ತು ಬಂದು ಅದೇನಿರ್ತಿತ್ತು ಆ ಪ್ರಕ್ರಿಯೆಗೆ ಅಂಥ ಏನು ತೊಂದರೆಗಳು ಅದಾಗಿಲ್ಲ ಅಂತ. ಯಾಕೆ ಅಂತಂದರೆ ಉಪಯೋಗ ಜಾಸ್ತಿ ಇರಬೇಕಾದ್ರೆ ಅನಾನುಕೂಲಗಳು ಕಡಿಮೆ ಇರುವಂತಹ ಇದನ್ನು ನಾವು ಅದನ್ನು ಒಂದು ಮೈನರ್ ಇದು ಅಂಥೇಳಿ ಇಟ್ಕೊಳ್ಬೇಕು. ಹಾಗಾಗಿ ಇವತ್ತು ಎಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅನೇಕ ಅಣೆಕಟ್ಟುಗಳು ರೈತರ ಬದುಕು ಜೊತೆಗೆ ನಮ್ಮ ಕರ್ನಾಟಕದ ಜನರ ಬದುಕನ್ನು ಹಸನಾಗಿಸಿದೆ. ಯಗಚಿ ಡ್ಯಾಮು ಬಾಣಾವರದ ಹತ್ರನೇ ಅಲ್ಲಿ ಇರೋದು, ಬೇಲೂರು ಯಗಚಿ ಡ್ಯಾಮು, ಬಾಣಾವರ, ಜಾವಗಲ್ಲು ಅಲ್ಲೆಲ್ಲ ಜನರಿಗೆ ಫೆಬ್ರವರಿ ಮಾರ್ಚ್ ಆಗ್ಬಿಟ್ರೆ ನೀರೇ ಬರಲ್ಲ, ಕುಡಿಯಕ್ಕೆ ನೀರಿಲ್ಲ ಅಲ್ಲಿ. ಆ ಡ್ಯಾಮ್ ಆಗಿರೋದ್ರಿಂದ ಇವತ್ತು ವರ್ಷದ 12 ತಿಂಗಳು ನೀರನ್ನ ಕುಡಿತಾರೆ, ಮರ್ತ್ ಬಿಟ್ಟಿದ್ದಾರೆ. ಇವತ್ತೇನಂತಂದ್ರೆ ಆ ದಿನ ಬೆಳಗಾದ್ರೆ ಅವ್ರು ಅದೇ ಡ್ಯಾಮಿನ ನೀರು ಕುಡಿತಾರೆ. ಅಂದ್ರೆ ಇವತ್ತೆಲ್ಲ ಭಾಗದ ಜನರಿಗೆ ಅಣೆಕಟ್ಟುಗಳು ಮತ್ತೆ ನೀರಾವರಿ ಯೋಜನೆಗಳು ಬರೀ ರೈತರಿಗಷ್ಟೇ ಅಲ್ಲ, ರೈತರ ಜೊತೆಗೆ ಇಡೀ ಸಮುದಾಯದ ಬದುಕಿನ ಒಂದು ಸಹಭಾಗಿತ್ವದಲ್ಲಿ ಅದಿದೆ ಅಂಥೇಳಿ ಹೇಳ್ತೀವಿ. ಈಗ ಎಲ್ಲ ಅಣೆಕಟ್ಟುಗಳು ಇವತ್ತು ಗೋರೂರು, ಹಿಡ್ಕಲ್ಲು, ಮಾರ್ಕೋನಹಳ್ಳಿ, ಸಾತ್ನೂರು, ವಾಣಿವಿಲಾಸ, ಹಾರಂಗಿ ಈ ಥರದ್ದೆಲ್ಲ ನೋಡಿದ್ರೆ ಸುತ್ತಮುತ್ತ ಇರುವಂತಹ ರೈತರ ಜೊತೆಗೆ ಮೀನುಗಾರಿಕೆ, ವ್ಯಾಪಾರ, ವಾಣಿಜ್ಯ. ಇವತ್ತು ಸರ್ ಕೃಷಿ ಜೊತೆಗೆ ಏನು ಅಗ್ರೇರಿಯನ್, ನಾನ್ ಅಗ್ರೇರಿಯನ್ ಅಂತ ಕೃಷಿಯೇತರ ಚಟುವಟಿಕೆ ಅಂತ ಕರಿತೀವಿ, ವ್ಯಾಪಾರ ವಾಣಿಜ್ಯದ ಒಂದು ದೊಡ್ಡ ಇದು ಇರೋದು, ಸಹಕಾರ ಇರೋದು ಈ ಡ್ಯಾಮ್ಗಳಿಂದ. ಇವತ್ತು ರೈತರು ಏನು ಬೆಳೀತಾರೆ ಅದನ್ನ ವ್ಯಾಪಾರ ವಾಣಿಜ್ಯದ ಉದ್ದೇಶ ಏನಿದೆ, ಇವತ್ತು ಎಕನಾಮಿಕ್ ಸೆಕ್ಟರ್ ಅಂತ ಡೆವಲಪ್ ಆಗಿರೋದು ಈ ಅಣೆಕಟ್ಟಿಂದ. ಅದೊಂದು ಚೈನ್ ಲಿಂಕು. ಹಾಗಾಗಿ ನಾವು ಈ ಮನುಷ್ಯನ ಬದುಕು, ರೈತರ ಬದುಕಿನ ಜೊತೆಗೆ ಇನ್ನೊಂದು ಸೆಕ್ಟರ್ ಏನು ನಾವು ವ್ಯಾಪಾರದ ಒಂದು ದೊಡ್ಡ ವರ್ಗ ಅಂತ ಕರಿತೀವಿ, ಆ ವ್ಯಾಪಾರದ ವರ್ಗದ ಉದಯ ಆಗಿರೋದು ಮತ್ತೆ ಬೆಳವಣಿಗೆ ಆಗ್ತಿರೋದು ಈ ಡ್ಯಾಮ್ಗಳಿಂದನೇ ಗಳಿಂದ, ನೀರಾವರಿ ಯೋಜನೆಗಳಿಂದ ಅಂತ ತಮ್ಮ ಒಂದು ವಾದ. ಉತ್ತಮವಾದಂಥ ವಿಚಾರಗಳನ್ನ ತಿಳಿಸ್ಕೊಟ್ರು. ಈ ಜಮೀನನ್ನ ಕಳ್ಕೊಂಡಿರೋ ಅಂಥ, ಅಣೆಕಟ್ಟಿಗಾಗಿ ಜಮೀನನ್ನ ಕಳ್ಕೊಂಡಿರೋ ಅಂಥ ರೈತರಿಗೆ ಸರ್ಕಾರ ಉದ್ಯೋಗಗಳನ್ನ ಕೊಡೋದಿರ್ಬೋದು, ಅಥವಾ ಉದ್ಯೋಗಕ್ಕೆ ಮೀಸಲಾತಿಗಳಿಗಿದೆ. ನಿಮ್ಮ ಜಮೀನಲ್ಲಿ ಏನಾದರೂ ಇಂತಿಷ್ಟು ವಿಸ್ತೀರ್ಣದಲ್ಲಿ ಚಾನೆಲ್ ಏನಾದರೂ ಹೋಗಿದ್ರೆ ಅವರಿಗೆ ಇಷ್ಟು ಪರ್ಸೆಂಟಲ್ಲಿ ಮೀಸಲಾತಿ ಇರುತ್ತೆ ಅಂತ ಹೇಳಿ ಮೀಸಲಾತಿಯ ಒಂದು ಹಕ್ಕನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಪರ್ಯಾಯ ಭೂಮಿ ಕೊಡೋದಾಗಿರಲಿ ಅಥವಾ ಧನ ಸಹಾಯ ಮಾಡೋದಾಗಿರಲಿ, ಈ ರೀತಿ ಹಲವಾರು ಸಹಾಯದ ರೂಪದಲ್ಲಿ ಆ ಭೂಮಿಯನ್ನು ಕಳ್ಕೊಂಡಿರೋರಿಗೆ ನೆರವಿಗೆ ಬಂದಿದೆ ಸರ್ಕಾರ.
ಹಾಗಿರುವಾಗ ಕೇವಲ ಕೃಷಿ ಚಟುವಟಿಕೆಗಳಿಗೆ ಅಷ್ಟೇ ಅಲ್ಲದೆ ಅದರ ಹೊರತಾಗಿಯೂ ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ಈ ಅಣೆಕಟ್ಟು ನೀರಾವರಿ ಯೋಜನೆಗಳು ಸಹಕಾರಿಯಾಗಿರೋದ್ರಿಂದ ರೈತರ ಬದುಕನ್ನಷ್ಟೇ ಅಲ್ಲ, ಉಳಿದಂತಹ ಎಲ್ಲಾ ವರ್ಗದ ಬದುಕು ಕೂಡ ಹಸನಾಗಿಸುವಲ್ಲಿ ಈ ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ತಮ್ಮ ಪಾತ್ರವನ್ನು ವಹಿಸಿದೆ ಅನ್ನುವಂತಹ ಹಸೀನಾ ಮೇಡಮ್ ಅವರ ವಾದಕ್ಕೆ ಪಾಲಾಕ್ಷ ಸರ್ ತಾವೇನ್ ಹೇಳ್ತೀರಾ? ಮೇಡಮ್, ಅವರ ವಾದ ತುಂಬ ಚೆನ್ನಾಗಿದೆ. ಆದರೆ ನಾವು ಯಾವಾಗಲೂ ಕೂಡ ಯಾವುದೇ ವಿಚಾರವನ್ನು ತಗೊಂಡಾಗ ಅರ್ಧ ಭಾಗದ ಬಗ್ಗೆ ಮಾತ್ರ ಚರ್ಚೆ ಮಾಡಬಾರ್ದು. ಪರಿಪೂರ್ಣತೆ ಬರಬೇಕು ಅಂದರೆ ಅದರ ಸಾಧಕ ಬಾಧಕಗಳು ಎರಡನ್ನ ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನನಗೆ ಮದುವೆಯನವರ ಒಂದು ವಚನ ನೆನಪಾಗ್ತದೆ. ಆಕಾಶದ ಮಳೆಯನರಿತು, ಭೂಮಿಯ ಬೆಳೆಯನರಿತು, ಹುಟ್ಟುವ ಬೀಜವನರಿತು, ದುಷ್ಟವ ಕಂಡು ಹೊತ್ತಾಡಿ ಅರ್ಕೇಶ್ವರ ಲಿಂಗವನ್ನರಿಯುವುದಕ್ಕೆ ಅನ್ನುವಂಥ ಒಂದು ವಚನವನ್ನು ನೆನಪು ಮಾಡ್ಕೊಳ್ತಾ, ಇವತ್ತು ರೈತರು ಬಹಳ ಉಜ್ವಲ ಆಗಿದೆ ಅಣೆಕಟ್ಟು ಮತ್ತು ನೀರಾವರಿ ಯೋಜನೆಗಳು ಇಂದ ಅನ್ನುವಂಥದ್ದು ಬಹಳ ಅದು ಪೂರ್ಣ ಸತ್ಯ ಅಲ್ಲ, ಅರ್ಧ ಸತ್ಯ ಅನ್ನುವಂಥದ್ದು ನನ್ನ ವಾದ. ಒಂದು ಅಧ್ಯಯನ ಆಗಿದೆ, ರೈತರ ಆತ್ಮಹತ್ಯೆಗಳು ಇವತ್ತು ತುಂಬ ಜಾಸ್ತಿ ಆಗ್ತಾ ಇದೆ. RS ದೇಶಪಾಂಡೆ ಮತ್ತು ಸರೋಜ ಅರೋರಾ ಅನ್ನೋಂಥರು ಕೃಷಿ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆಗಳು ಅನ್ನೋಂಥ ಒಂದು ಕೃತಿನ ಬರೀತಾರೆ. ಇವತ್ತು ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇರೋದು ಎಲ್ಲಿ ಅಂತಂದರೆ, ಎಲ್ಲಿ ನೀರಾವರಿ ಪ್ರದೇಶಗಳು ಜಾಸ್ತಿ ಇದೆ ಅಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಹೌದು. RS ದೇಶಪಾಂಡೆ ಮತ್ತೆ ಸರೋಜ ಅರೋರಾ ಅಂತ ಹೇಳಿ ಕೃಷಿಯ ಬಿಕ್ಕಟ್ಟು ಮತ್ತೆ ರೈತರ ಆತ್ಮಹತ್ಯೆಗಳು ಮುಂದೆ ಏನ್ ಹೇಳಿದಾರೆ ನೋಡ್ರಿ, ಹೇಳ್ತೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ನಾನೀಗ ವಾದ ಮಾಡ್ತಾರೆ. ಇವತ್ತು ನೀವು ನಾನು ಪ್ರಾಕ್ಟಿಕಲ್ ಕೂಡ ಹೇಳ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಪಾವಗಡದಲ್ಲಿ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರಾ, ಮಂಡ್ಯದಲ್ಲಿ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರ ಅಂತ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಟ್ಟರೆ ನೀವು ನೇರವಾಗಿ ಹೇಳ್ತೀರಾ ಮಂಡ್ಯದಲ್ಲಿ ಅಂತ. ಪತ್ರಿಕಾ ವರದಿಗಳಿದೆ, ಮಾಧ್ಯಮದ ವರದಿಗಳಿದೆ, ಅಂಕಿ ಅಂಶಗಳಿದೆ. ನಮ್ಮ ಪಾವಗಡದಲ್ಲಿ ಮಳೆ, ಅದಕ್ಕೆ ಸರ್ ಅಣೆಕಟ್ಟುಗಳು ನೀರಾವರಿ ಯೋಜನೆಗಳ ಕಾರಣ ಅಲ್ಲ, ಬೇರೆ ಕಾರಣ, ವೈಯಕ್ತಿಕ ಕಾರಣಗಳು ಆತ್ಮಹತ್ಯೆ ಮಾಡಿಕೊಳ್ಳೋದು. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಿ, ನಾನು ಚರ್ಚೆ ಮಾಡಿದ್ರೆ ನಿಮ್ಮ ವಾದವನ್ನು ನೀವು ಮಂಡಿಸಿ. ಏನಂದ್ರೆ, ಯಾವಾಗ ಇದು ಮನುಷ್ಯನ ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲೋ ಒಂದ್ ಕಡೆ ಸ್ವಾರ್ಥ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ, ಮತ್ತೆ ವಾಣಿಜ್ಯೀಕರಣ ಅನ್ನುವಂಥ ಹೆಸರನ್ನ ಹೇಳಿದ್ರು. ಇವತ್ತು ವಾಣಿಜ್ಯೀಕರಣ ಅಭಿವೃದ್ಧಿ ಅಂತ ಹೇಳುವಾಗ ಎಲ್ಲ ಒಂದ್ ಕಡೆ ಈ ಪರಿಸರದ ಅಸಮತೋಲನ ಸಂಪೂರ್ಣ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಮನುಷ್ಯ ಒಬ್ಬನೇ ಈ ಪರಿಸರ ಅಥವಾ ಈ ವ್ಯವಸ್ಥೆ ಅಂತಂದ್ರೆ ಇತರ ಜೀವಿಗಳಿವೆ ಅನ್ನೋದನ್ನ ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಈಗ ಆ ಒಂದು RS ದೇಶಪಾಂಡೆ ಅವರ ಒಂದು ವಿಚಾರಕ್ಕೆ ನಾನು ಬರ್ತೀನಿ. ಈಗ ಮಲಪ್ರಭಾ ಒಂದು ಅಣೆಕಟ್ಟನ್ನ ಕಟ್ಟಿದ್ರು, ನಿಮಗೆ ಗೊತ್ತಿದೆ. ಮಲಪ್ರಭಾ ನದಿಗೆ ಅಣೆಕಟ್ಟನ್ನು ಕಟ್ಟಿದಂಥ ಸಂದರ್ಭದಲ್ಲಿ 1960ರಲ್ಲಿ 30 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣೆಕಟ್ಟು ಕಟ್ಟಬೇಕು ಅಂತ ಒಂದು ಯೋಜನೆ ಸಿದ್ಧ ಆಗ್ತದೆ. ಆದರೆ ಅದು 1980 ಬಂದರೆ 162 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. 30 ಕೋಟಿಲಿ ಮುಗಿಬೇಕಾದಂಥ ಯೋಜನೆ 62 ಕೋಟಿ ಖರ್ಚು ಮಾಡಿದ್ರು ಕೂಡ ಮುಗಿಯೋದು ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಈ ಆಡಳಿತ ವ್ಯವಸ್ಥೆ ನಿಧಾನಗತಿಯ ಕೆಲಸಗಳು ಕಾರಣ ಆಗ್ತದೆ. ಅಣೆಕಟ್ಟು ಕಟ್ತಾರೆ, ಕಟ್ಟಿದಾದ್ಮೇಲೆ ಅಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಾರೆ. ಆದರೆ ಆ ನೀರಾವರಿ ವ್ಯವಸ್ಥೆಯಿಂದ ಏನೂ ಕೂಡ ಲಾಭ ಆಗಲ್ಲ. ಯಾಕೆ ಲಾಭ ಆಗಲ್ಲ ಅಂದರೆ, ಅಲ್ಲಿ ಕಪ್ಪು ಮಣ್ಣಿರುತ್ತೆ, ಕಪ್ಪು ಭೂಮಿನಲ್ಲಿ ಹತ್ತಿ ಮತ್ತು ಕೆಲವೊಂದು ಬೆಳೆಗಳನ್ನು ಮಾತ್ರ ಬೆಳಿಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಯಾವುದೇ ವಾಣಿಜ್ಯ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಆ ಒಂದು ಮಲಪ್ರಭಾ ನೀರನ್ನು ಹರಿಬಿಟ್ಟಾಗ ಭೂಮಿಯಲ್ಲಿ ಫಲವತ್ತತೆಯನ್ನು ಸಂಪೂರ್ಣವಾಗಿ ಕಳ್ಕೊಳ್ಳುತ್ತೆ. ಕ್ಷಾರ ಜಾಸ್ತಿಯಾಗಿ ನೀರಿನ ಭೂಮಿಯ ಫಲವತ್ತತೆ ಕೂಡ ನಾಶ ಆಗ್ತದೆ. ಈ ಕಾರಣಕ್ಕಾಗಿ ಅಲ್ಲಿ ಮಲಪ್ರಭಾ ಪ್ರದೇಶದಲ್ಲಿ ಒಂದು ದೊಡ್ಡ ಹೋರಾಟವೇ ಕೂಡ ನಡೆಯುತ್ತೆ. ಹೋರಾಟ ನಡೆದು ಅಲ್ಲಿ ಬಹಳಷ್ಟು ಸಾವು ನೋವಿನ ಪ್ರಕರಣಗಳು ಕೂಡ ಕಾರಣ ಆಗ್ತವೆ. ಮತ್ತು ರೈತರ ಪ್ರತಿಭಟನೆಗಳು ಕೂಡ ಅಲ್ಲಿ ನಡೀತವೆ. ರೈತ ಹೋರಾಟದ ಇತಿಹಾಸವನ್ನು ನೋಡಿದಾಗ ಈ ಎಲ್ಲ ಅಂಶಗಳು ಕೂಡ ನಮಗೆ ಸಿಗ್ತವೆ. ಅಂದರೆ ಈ ಒಂದು ಘಟನೆಯನ್ನು ನಾವು ಗಮನಿಸಿದಾಗ ನೀರಾವರಿ ಯೋಜನೆಗಳು ಬರೀ ಒಳ್ಳೆಯದನ್ನೇ ಮಾಡ್ತವೆ ಅನ್ನುವಂಥದ್ದು ಇದೆಯಲ್ಲ, ಅದು ಆಗಲೇ ಹೇಳಿದಾಗ ಅದು ಪೂರ್ಣ ಸತ್ಯ ಅಲ್ಲ. ಯಾಕಂದ್ರೆ ಇವತ್ತು ಆ ನೀರಾವರಿ ಯೋಜನೆಗಳಿಂದ ನಷ್ಟನೂ ಕೂಡ ಜಾಸ್ತಿ ಆಗ್ತದೆ. ಎಲ್ಲೋ ಒಂದ್ ಕಡೆ ಆ ನೀರು ಹರಿದಾಕ್ಷಣಕ್ಕೆ ಲಾಭ ಬರುತ್ತೆ ಅನ್ನೋಕ್ಕಾಗಲ್ಲ. ಜೊತೆಗೆ ನೀರು ಹರಿತು ಅಂತ ಹೇಳಿ ನಾವು ವಾಣಿಜ್ಯಗಳ ಬೆಳೆಗಳನ್ನ ಬೆಳೆಯಲಿಕ್ಕೆ ಹೋಗ್ತೀವಿ ಎಲ್ಲರೂ. ಇವತ್ತೇನಾಗ್ತಾ ಇದೆ ಅಂತಂದ್ರೆ, ನಮ್ಮ ಸಾಂಪ್ರದಾಯಿಕ ಕೆಲವೊಂದು ಬೆಳೆಗಳನ್ನ ಬೆಳೆಯೋದನ್ನು ಬಿಟ್ಬಿಟ್ಟಿದ್ದೀವಿ. ಈಗ ನಮ್ಮ ಭಾಗದಲ್ಲಿ ನೋಡಿ, ನೀವು ಎತ್ತೆತ್ತರವಾದ ಪ್ರದೇಶಗಳಿಗೆಲ್ಲ ಅಡಿಕೆ ತೋಟ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಅಡಿಕೆ ತೋಟ ಎಲ್ಲಿ ಮಾಡ್ತಿದ್ರು, ಎಲ್ಲಿ ತಗ್ಗಿನ ಪ್ರದೇಶ ಇರ್ತಿತ್ತು, ಫಲವತ್ತಾದ ಪ್ರದೇಶ ಇರ್ತಿತ್ತು ಅಲ್ಲಿ. ಆದರೆ ಇವತ್ತು ರಾಗಿ ಬೆಳೆಯೋರಿಲ್ಲ, ರಾಗಿ ದವಸ ಧಾನ್ಯಗಳು ನಮಗೆ ಸಿಗ್ತಾ ಇಲ್ಲ. ಇವತ್ತು ಬೆಳಿಲಿಕ್ಕೆ ಆಗದಂಥ ಸ್ಥಿತಿಗೆ ಬಂದಿದ್ದೀವಿ. ಎಲ್ಲರೂ ನೋಡೋದು ನಮ್ದು ಅಡಿಕೆ ತೋಟ, ತೆಂಗಿನ ತೋಟ ಅನ್ನೋ ಮಟ್ಟಕ್ಕೆ ಬರ್ತಾ ಇದ್ದೀವಿ. ಇವತ್ತು ನಾವು ಆಲೋಚನೆ ಮಾಡಬೇಕು, ಅಡಿಕೆ ಒಂದನ್ನು ಬೆಳೆದು ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ. ಮುಂದೆ ಎಲ್ಲರೂ ಕೂಡ ಹೀಗೆ ಮಾಡ್ತಾ ಹೋದ್ರೆ ನಮ್ಮ ದವಸ ಧಾನ್ಯಗಳನ್ನ ಬೆಳೆಯೋರು ಯಾರು? ಈ ಥರದ ಚಿಂತನೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ ಪರಿಸರದ ಮೇಲೆ ಬಹಳಷ್ಟು ಮಾರಕ ಪರಿಣಾಮಗಳಿದೆ. ಅದನ್ನ ಬಹಳಷ್ಟು ಚಿಂತಕರುಗಳು ಕೂಡ ಅದನ್ನು ವ್ಯಕ್ತಪಡಿಸಿದ್ದಾರೆ, ಮಾಧ್ಯಮಗಳಲ್ಲಿ ಪ್ರಕಟ ಆಗಿದೆ. ಅದರ ಸಂಬಂಧಪಟ್ಟಂತೆ ಬೇಕಾದಷ್ಟು ಕೃತಿಗಳು ಕೂಡ ರಚನೆಯಾಗಿದೆ. ಹಾಗಾಗಿ ಈ ನೀರಾವರಿ ಯೋಜನೆಗಳು
ಬಹುತೇಕ ರೈತರ ಬದುಕನ್ನು ಹಸನಾಗಿಸುವುದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಅವರ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡಿವೆ. ರೈತರ ಮೇಲೆ ಅಂಥ ಪರಿಣಾಮಗಳನ್ನು ಬೀರುವುದರ ಜೊತೆಗೆ ಜೀವ ವೈವಿಧ್ಯತೆಯ ಮೇಲೆ, ಪರಿಸರದ ಮೇಲೆ, ಅರಣ್ಯ ಸಂಪನ್ಮೂಲದ ಮೇಲೆ ಬಹಳಷ್ಟು ಮಾರಕ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಇವತ್ತು ಎತ್ತಿನಹೊಳೆ ಯೋಜನೆ ಅಂತ ಒಂದು ಯೋಜನೆ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ದಕ್ಷಿಣ ಕನ್ನಡದಿಂದ ಒಂದು ಎತ್ತಿನಹೊಳೆ ಯೋಜನೆಯನ್ನು ಈ ಕಡೆ ತರ್ತಾ ಇದ್ದಾರೆ. ಆ ಯೋಜನೆ ನೀವು ನೋಡಿದ್ರೆ ನಾಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ತುಂಬ ಹೈಟಾಗಿ ಎಲ್ಲ ಕಟ್ತಾ ಇದ್ದಾರೆ. ನೀವು ನೋಡಬೇಕು, ಸಾವಿರಾರು ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸ್ತಾ ಇದ್ದಾರೆ. ಅದು ಹರಿಯೋ ನೀರು ಬಹಳ ಕಡಿಮೆ. ಈಗ ಈ ವರ್ಷದಂತ ಮಳೆಗಾಲ ಬಂದರೆ ನೀರು ಬರುತ್ತೆ, ಆಗ್ತದೆ. ಇಲ್ಲದೆ ಇದ್ರೆ ಆ ಯೋಜನೆಗಳು ಸುಮ್ಮನೆ ವೇಸ್ಟ್ ಅಷ್ಟೇ. ಯಾಕಂದ್ರೆ ನೀರಿದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ. ಆದರೆ ಆ ಅಭಿವೃದ್ಧಿ ಹೆಸರಿನಲ್ಲಿ, ನೀರಾವರಿ ಯೋಜನೆಗಳ ಹೆಸರಲ್ಲಿ ನಮ್ಮ ದೇಶ, ನಮ್ಮ ಟ್ಯಾಕ್ಸ್ ತೆರಿಗೆ ದುಡ್ಡನ್ನು ಎಲ್ಲೋ ಒಂದು ಕಡೆ ಇಂಥ ವ್ಯರ್ಥ ಮಾಡ್ತಾ ಇದೆ ಅಂತ ಕೂಡ ನಮ್ಗೆ ಅನ್ಸುತ್ತೆ. ಹಾಗಾಗಿ ಬಹುತೇಕವಾಗಿ ಈ ಯೋಜನೆಗಳು ರೈತರ ಬದುಕನ್ನು ಹಸನಾಗಿಸಿಲ್ಲ, ಮಾರಕವಾದ ಪರಿಣಾಮವನ್ನು ಉಂಟು ಅಲ್ಲ ಅನ್ನೋದು ನನ್ನ ವಾದ. ನೋಡೋಣ ನಿಮ್ಮ ಒಂದು ವಾದಕ್ಕೆ ಕೊಟ್ರೆ ಸರ್ ಅವ್ರು ಏನ್ ಹೇಳ್ತಾರೆ. ಈ ಅಣೆಕಟ್ಟುಗಳನ್ನ ಕಟ್ಟಲಾಗಿ ರೈತರ ಆತ್ಮಹತ್ಯೆ ಕೂಡ ಆ ಪ್ರದೇಶದಲ್ಲೇ ನಾವು ಅತಿ ಹೆಚ್ಚಾಗಿ ಗುರುತಿಸ್ತಾ ಇದ್ದೀವಿ ಅಂತ ಪಾಲಾಕ್ಷ ಸರ್ ಅವ್ರು ಹೇಳಿದ್ರು. ಮತ್ತೆ ಈ ಅಂತಾರಾಜ್ಯ ಕಲಹಗಳು ಕೂಡ ಅಣೆಕಟ್ಟೆಯಿಂದ ಆಗಿರೋದನ್ನ ನಾವು ಕೇಳ್ಪಟ್ಟಿದೀವಿ. ಯಾಕೆಂದ್ರೆ ಒಂದ್ ಕಡೆ ಅಣೆಕಟ್ಟು ಕಟ್ಟಿ ಅಲ್ಲಿ ನೀರು ಹರಿಯೋದನ್ನ ತಡೆ ಹಿಡಿದಾಗ ಈ ನೀರು ನಮ್ಮ ರಾಜ್ಯಕ್ಕೆ ಸೇರ್ಬೇಕಿತ್ತು ಅಥವಾ ನಮ್ಮ ರಾಜ್ಯಕ್ಕೆ ಸೇರ್ಬೇಕಿತ್ತು. ಆ ಒಂದು ರೀತಿಯಲ್ಲೂ ಕೂಡ ಅಂತಾರಾಜ್ಯ ಕಲಹಗಳು, ಅಂತರ್ಜಿಲ್ಲೆ ಕಲಹಗಳು ಉಂಟಾಗಿರೋದು, ನೀರಿಗಾಗಿ ಹೋರಾಟ, ಆ ಹೋರಾಟದಲ್ಲಿ ಸತ್ತಂತಹ ಜೀವಿಗಳು, ಇದ್ರ ಬಗ್ಗೆ ಎಲ್ಲ ಪಾಲಾಕ್ಷ ಸರ್ ಅವ್ರು ಹೇಳಿದ್ರು. ಅವರ ಒಂದು ವಾದಕ್ಕೆ ಕೊಟ್ರೆ ಸರ್ ತಾವೇನು ಹೇಳ್ತೀರಾ? ಅವರು ಆತ್ಮಹತ್ಯೆ ಬಗ್ಗೆ ಹೇಳಿದ್ರು. ರೈತರ ಆತ್ಮಹತ್ಯೆಗಳು ನೀರಾವರಿ ಹೆಚ್ಚಾಗಿ ಆತ್ಮಹತ್ಯೆ ಎಲ್ಲೂ ಆಗಿಲ್ಲ. ಒಂದೇ ಒಂದು ಕೇಸಲ್ಲಿ ಇಲ್ಲಿ ಬಹಳ ನೀರಾವರಿ ಇರೋದಕ್ಕೆ ರೈತ ಆತ್ಮಹತ್ಯೆ ಮಾಡ್ಕೊಂಡನಂತ ಎಲ್ಲೂ ಒಂದು ಕೇಸು FIR ಆಗಿಲ್ಲ. ಒಂದು ಸಾಮಾಜಿಕ ಕಾರಣ ಇರುತ್ತೆ, ಅಥವಾ ವೈಯಕ್ತಿಕ ಕಾರಣ ಇರುತ್ತೆ, ಅಥವಾ ಆರ್ಥಿಕ ಕಾರಣ ಇರುತ್ತೆ. ಇಷ್ಟೇ ಬಿಟ್ಟನೆ ಅಂದ್ರೆ ನೀರಾವರಿ ಕಾರಣ, ಅಣೆಕಟ್ಟು ಕಾರಣ, ಆ ತರದ್ದು ಆಗುತ್ತೆ. ಜೊತೆಗೆ ಮೇಡಮ್ ಏನಾಗುತ್ತೆ ಅಂದ್ರೆ ಅಲ್ಲಿ ನೀರ್ ಬೇಕಂತ ಹೋರಾಟ ಮಾಡಿಬಿಟ್ಟು ಸತ್ತಿರರಿದ್ದಾರೆ. ಅಂದ್ರೇನು, ಅಲ್ಲಿ ನೀರಿಗೆ ಹಾಹಾಕಾರ ಅಂತ. ಒಂದು ಅಣೆಕಟ್ಟುಗಳು ಇಲ್ಲ ಅಂದ್ರೆ ಇವತ್ತಿನ ನಾವು ನೋಡ್ತಾ ಇದೀವಿ, ಅತಿಯಾಗಿ ಅತಿವೃಷ್ಟಿ ಆದಂತ ಒಂದು ಸಂದರ್ಭದಲ್ಲಿ ಲಾಸ್ ಆಗ್ತಕ್ಕಂಥ ದಕ್ಷಿಣ ಕರ್ನಾಟಕನೋ ಉತ್ತರ ಕರ್ನಾಟಕನೋ ನಮ್ಮ ಕಣ್ಣೆದ್ರೆ ಕಾಣ್ತಕ್ಕಂಥದ್ದು. ಇವತ್ತು ನೋಡ್ತೀವಿ ಟಿವಿ ಮಾಧ್ಯಮಗಳಲ್ಲಿ ಬೆಳಗಾವಿ ಭಾಗದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೂ ಇಲ್ಲಿ ನಮ್ಮ ಹಾಸನ, ಮಂಡ್ಯ ಇದ್ದಾಗ ಈ ಕಡೆ ಆಗ್ತಕ್ಕಂಥ ಅನಾಹುತಗಳಿಗೂ ವ್ಯತ್ಯಾಸವನ್ನ ಕಾಣ್ತೀವಿ. ಯಾಕೆಂದ್ರೆ ಇಲ್ಲಿ ಅಣೆಕಟ್ಟುಗಳು ಇದಾವೆ, ನೀರು ಶೇಖರಣೆ ಆಗ್ತಾ ಇದೆ, ಅದು ರೈತನ ಒಂದು ಜಮೀನಿನ ಮೇಲೆ ಎಫೆಕ್ಟ್ ಆಗ್ತಾ ಇಲ್ಲ. ಅಲ್ಲಿ ಎಲ್ಲೂ ಶೇಖರಣೆ ಆಗ್ತಾ ಇಲ್ಲ, ನೀರನ್ನು ಹಿಡಿದಿಡಕ್ ಆಗ್ತಾ ಇಲ್ಲ. ಅಂಕ ನೇರವಾಗಿ ಬೆಳೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇವತ್ತು ರೈತ ಕಂಗಲಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ರೈತರು. ಯಾಕೆಂದ್ರೆ ಅಲ್ಲಿ ಅಣೆಕಟ್ಟುಗಳ ವ್ಯವಸ್ಥೆಗಳು ಕಡಿಮೆ ಇದ್ದಾವೆ. ಎಲ್ಲಿ ಅಣೆಕಟ್ಟುಗಳ ವ್ಯವಸ್ಥೆ ಜಾಸ್ತಿ ಇರುತ್ತೋ ಅಲ್ಲಿ ನೀರಿನ ಶೇಖರಣೆ ಇರುತ್ತೆ. ಅತಿವೃಷ್ಟಿ ಆಗೋದು ಎಲ್ಲೇ ನೋಡಿ, ಅತಿವೃಷ್ಟಿ ಆಗತಕ್ಕಂಥದ್ದು ಎಲ್ಲಿ ಅಂದರೆ ಸಮತಟ್ಟಾದ ಒಂದು ಪ್ರದೇಶದಲ್ಲಿ. ಎಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡುವಲ್ಲಿ ನಾವು ವಿಫಲ ಆಗ್ತೀವಿ ಅಲ್ಲಿ ಅತಿವೃಷ್ಟಿ ಆಗ್ತಕ್ಕಂಥದ್ದು. ಈ ಭಾಗದಲ್ಲಿ ಅತಿವೃಷ್ಟಿ ಆಗಲ್ಲ. ಕೊಡಗಲ್ಲಿ ಅತಿವೃಷ್ಟಿ ಯಾಕೆ ಆಗ್ತಾ ಇದೆ? ಆರಂಗಿ ಒಂದು ಬಿಟ್ಟರೆ, ಅದು ಆರಂಗಿ ಎಲ್ಲಿದೆ? ಹಾಸನ ಬಾರ್ಡ್ರಲ್ಲಿದೆ. ಆರಂಗಿ ಒಂದು ಬಿಟ್ಟರೆ ಅಲ್ಲಿ ಡ್ಯಾಮ್ಗಳೇ ಇಲ್ಲ. ಇನ್ನು ನೀರು ಎಲ್ಲಿ ಹೋಗ್ಬೇಕು? ಅತಿವೃಷ್ಟಿ ಆಗ್ತಕ್ಕಂಥದ್ದು ಅದೇ. ಡ್ಯಾಮ್ಗಳು ಬಂದೆ ಎಲ್ಲೆಲ್ಲಿ ಡ್ಯಾಮ್ಗಳು ನಿರ್ಮಾಣ ಮಾಡಬೇಕು, ಅದು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ತಾರೆ. ಎಲ್ಲಿ ಬೇಕಾದ್ರೆ ಡ್ಯಾಮ್ ನಿರ್ಮಾಣ ಮಾಡೋಕ್ಕಾಗಲ್ಲ. ಈಗ ತುಂಗಭದ್ರಾ ಡ್ಯಾಮ್ ಅತಿ ದೊಡ್ಡ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಡ್ಯಾಮ್ ಹೊಸಪೇಟೆಯಲ್ಲಿ ಕಟ್ಟಿರ್ತಕ್ಕಂಥದ್ದು. ತುಂಗಾ ನದಿ ಮತ್ತು ಭದ್ರಾ ನದಿ ಎರಡು ಬಂದು ಹರಿಹರದ ಹತ್ರ ಕೂಡಿಕೊಂಡ್ಬಿಟ್ಟು ತುಂಗಭದ್ರಾ ನದಿಯಾಗಿ ಅಲ್ಲಿ ಬಂದು ಸೇರುತ್ತೆ. ಬಹುಶಃ 32 ಕಾನೆಗಳು ಇದಾವೆ ಅದಕ್ಕೆ. ನಾವು ನೀರು ಹೊರಗೆ ಹೋಗ್ತಕ್ಕಂಥದ್ದು. ಬಲದಂಡೆಯ ಕಾಲುವೆ ಇದೆ, ಎಡದಂಡೆ ಕಾಲುವೆ ಇದೆ. ಎಡದಂಡೆ ಕಾಲುವೆ ಇಡೀ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರುವರೆಗಿನ ನೀರಾವರಿ ಯೋಜನೆಯನ್ನು ಮಾಡಿದರೆ, ಬಲದಂಡೆ ಕಾಲುವೆ ನೇರವಾಗಿ ಬಳ್ಳಾರಿ ಮುಖಾಂತರ ಆಂಧ್ರವನ್ನು ತಲುಪುತ್ತೆ. ಅದು ನಮಗೆ ನೆನಪಿರಲಿಲ್ಲ, ಹೈದ್ರಾಬಾದ್ ಕರ್ನಾಟಕ ಅದನ್ನು ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು. ಬರೀ ಕರ್ನಾಟಕ ಸರ್ಕಾರ ಅಲ್ಲ, ಬರೀ ಆಂಧ್ರ ಸರ್ಕಾರ ಅಲ್ಲ, ಎರಡೂ ರಾಜ್ಯಗಳು ಅಲ್ಲಿನ ನೌಕರನಿಗೆ ಸಂಬಳವನ್ನು ಕೊಡ್ತವೆ. ಎರಡು ಜಂಟಿಯಾಗಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಅದು. ಇನ್ನು ಇಲ್ಲಿಯ ಸಾಮರಸ್ಯವನ್ನು ಕಾಣ್ತೀವಿ. ಎಂದಾದರೂ ತುಂಗಭದ್ರಾ ಅಣೆಕಟ್ಟಿನ ವಿವಾದ ಆಗಿದೆಯಾ? ಅಲ್ಲಿ ಎರಡೂ ರಾಜ್ಯದ ರೈತರು ಅದರ ಫಲಪ್ರದವನ್ನು ಮಾಡ್ತಾ ಇದ್ರೆ, ಎರಡೂ ರಾಜ್ಯಗಳು ಸಹ ಅಲ್ಲಿಗೆ ಹಣವನ್ನು ಬರೆಸ್ತಾ ಇದ್ದಾವೆ. ನೋಡಿ, ಒಂದು ಕಡೆ ಇಲ್ಲಿ ಜಗಳ ಆದ್ಮೇಲೆ ಒಂದು ಕಡೆ ಸಾಮರಸ್ಯ ಇದೆ. ನಾವು ಅಣೆಕಟ್ಟುಗಳಿಂದ ಬರೀ ಜಗಳ ಆಗ್ತಾ ಇದೆ, ಉದ್ಯೋಗಕ್ಕೆ ಒಳಗಾಗ್ತೀವಿ ಅಂತ ಇಲ್ಲ. ನಾನು ಆ ಭಾಗದನಾಗಿ, ನಾವು ಹೊಸಪೇಟೆ ಸುತ್ತಮುತ್ತ ಭಾಗದನಾಗಿ ಅಲ್ಲಿ ಬಹುಶಃ ಅಣೆಕಟ್ಟನ್ನು ನಿರ್ಮಾಣ ಮಾಡದೇ ಇದ್ರೆ ಇವತ್ತು ಗಂಗಾವತಿಯಿಂದ ಒಳ್ಳೊಳ್ಳೆ ಅಕ್ಕಿ ತಳಿ ಬರ್ತಾ ಇರಲಿಲ್ಲ. ನೋಡಿ, ಅಣೆಕಟ್ಟುಗಳು ಇರದೇ ಇದ್ದಿದ್ರೆ ಇವತ್ತು ಭತ್ತವನ್ನೇ ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ, ಯಾವುದೋ ಕಬ್ಬನ್ನೇ ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತೇನು ಈ ಭಾಗದಲ್ಲಿ ಅಡಿಕೆಯನ್ನು ತುಮಕೂರಲ್ಲಿ ಸಾಕಷ್ಟು ಬೆಳೀತಾ ಇದ್ರೆ, ತೆಂಗನ್ನ ತಿಪ್ಟೂರು, ಏನು ನಾವು ಕಲ್ಪತರು ನಾಡು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನೀರಾವರಿ ಯೋಜನೆ ಚೆನ್ನಾಗಿದೆ ಅಂತ.
ಅಣೆಕಟ್ಟುಗಳು ಇಲ್ಲ, ನೀರಾವರಿ ಯೋಜನೆ ಇಲ್ಲ, ಅಥವಾ ಕಾಲುವೆಗಳು ಇಲ್ಲ ಅಂತಂದ್ರೆ ತೆಂಗು ಬೆಳೆಯೋಕ್ಕಾಗಲ್ಲ, ಅಡಿಕೆನೂ ಬೆಳೆಯೋಕ್ಕಾಗಲ್ಲ, ವಾಣಿಜ್ಯ ಬೆಳೆನೂ ಇಲ್ಲ, ಅಥವಾ ಆಹಾರದ ಬೆಳೆನೂ ಇಲ್ಲ. ಯಾವತ್ತಿಗೂ ಅಣೆಕಟ್ಟುಗಳು ಮತ್ತು ಬಹುಶಃ ಅವರು 40% ರೈತರ ಮಾತ್ರ ಉಪಯೋಗ ಆಗ್ತಾ ಇದೆ. ಖಂಡಿತ ಅದಕ್ಕಂತೂ ಜಾಸ್ತಿ ಆಗ್ತಾ ಇದೆ, ಬರೀ 40 ಅಲ್ಲ, ಸಾಕಷ್ಟು ಆಗ್ತಾ ಇದೆ. ಮತ್ತೆ ಇನ್ನೊಂದು, ಮುಳುಗಡೆಯಾದ ರೈತರಿಗೆ ಪ್ರಸನ್ನ ಸರ್ ಹೇಳಿದ್ರು ಅವ್ರಿಗೆ ಏನು ಬದುಕು ಅಂತಂದು. ಖಂಡಿತ ಸರ್, ಮುಳುಗಡೆ ಆದಂತ ರೈತರಿಗೆ ಸರ್ಕಾರ ಮನೆ ಕಟ್ಟಿಕೊಟ್ಟಿದೆ, ಇಡೀ ಊರಿಗೆ ನಿರ್ಮಾಣ ಮಾಡಕ್ ಕೊಟ್ಟಿದೆ. ಜಮೀನುಗಳ ಒಂದೊಂದು ಕುಟುಂಬಕ್ಕೆ ಇಷ್ಟಿಷ್ಟು ಜಮೀನನ್ನ ಸರ್ಕಾರ ಒದಗಿಸಿಕೊಟ್ಟಿದೆ. ಪ್ರತಿ ಕುಟುಂಬಕ್ಕೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿದೆ. ಮತ್ತೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳು ಬರ್ತಾವಲ್ಲ, ಅಲ್ಲಿ ನೋಡಿ ಒಂದು ಕಾಲಮ್ ಇದೆ, ರಿಸರ್ವೇಶನ್ ಇದೆ. ಮುಳುಗಡೆ ಪ್ರದೇಶದಿಂದ ಬಂದಂತವರು ಅವ್ರಿಗೆ ರಿಸರ್ವೇಶನ್ ಇದೆ. ಇಂಥ ಒಂದು ಒಳ್ಳೆ ಅವಕಾಶಗಳನ್ನು ಸಹ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಅವ್ರನ್ನ ಕೈ ಬಿಟ್ಟಿಲ್ಲ. ಅವರ ಶ್ರೇಯೋಭಿವೃದ್ಧಿಗೆ ಏನೆಲ್ಲ ಯೋಜನೆಗಳನ್ನು ತರಬೇಕು ಸರ್ಕಾರ ತರ್ತಾ ಇದೆ. ಯಾಕಂದ್ರೆ ನಾನೇ ಅಂತ ಒಂದು ಊರಲ್ಲಿ 19 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಯ ರೈತರು ಹೇಗೆ ತಮ್ಮ ಬದುಕನ್ನು ಹಸನಾಗಿಸ್ಕೊಂಡ್ರೆಂಬುದು ಗೊತ್ತಿದೆ. ಅದರಲ್ಲಿ ನಾನು ವಾಟೆವಳೆ ನದಿಯ ಬಲದಂಡೆ ಕಾಲುವೆ ನಮ್ಮ ಸ್ಕೂಲ್ ಪಕ್ಕ ನಡೆದು ಹೋಗ್ತಾ ಇರ್ತಕ್ಕಂಥದ್ದು. ಅದು ಒಂದು ಕಾಲುವೆ ಅಲ್ಲಿ ಸುತ್ತಮುತ್ತ ಒಂದು 10 ರಿಂದ 15 ಹಳ್ಳಿಗಳ ಕೆರೆಗಳನ್ನು ತುಂಬಿಸ್ತಾ ಇದೆ. ಅದು ಒಂದು ಸಣ್ಣ ಡ್ಯಾಮು, ವಾಟೆವಳೆ ಡ್ಯಾಮು, ಬಹುಶಃ ಸಣ್ಣ ಡ್ಯಾಮು, ಎಗಚುವಷ್ಟು ದೊಡ್ಡದಿಲ್ಲ, ಸಣ್ಣ ಡ್ಯಾಮು. ಒಂದು 10 ರಿಂದ 15 ಕೆರೆಗಳನ್ನು ತುಂಬಿಸ್ತಾ ಇತ್ತು ಅಂದರೆ ಒಂದೊಂದು ಕೆರೆ ನೂರಾರು ರೈತರ ಬದುಕನ್ನು ಹಸನಾಗಿಸುತ್ತೆ. ಬರೀ ನಾನು ಒಂದು ಸಣ್ಣ ಡ್ಯಾಮಿನ ಒಂದು ಬಲದಂಡೆ ಕಾಲುವೆದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಿಂಗೆ ದೊಡ್ಡ ದೊಡ್ಡ ಡ್ಯಾಮ್ಗಳು ಬಂದಾಗ ಅಲ್ಲಿ ಬಹುಶಃ ನಮ್ಮ ಹೊಸಪೇಟೆಗೆ ಬಂದೆ ಅಂದರೆ ತುಂಗಭದ್ರಾ ಡ್ಯಾಮಿಂದ ಬಲದಂಡೆ ಕಾಲುವೆ ಇದೆಯಲ್ಲ, ಇಲ್ಲಿ ಹೇಮಾವತಿ ನದಿ ನೋಡ್ತೀವಲ್ಲ, ಹಂಗೆ ಅಲ್ಲಿ ಬಲದಂಡೆ ಕಾಲುವೆ ನೀರು ಹೋಗುತ್ತೆ. ದೊಡ್ಡ ನದಿನೇ ನೋಡಿದಂಗೆ ಆಗುತ್ತೆ. ಅಷ್ಟೊಂದು ಆಳ ಇರುತ್ತೆ, ಅಷ್ಟೊಂದು ವಿಡ್ತಿದೆ, ಅಷ್ಟೊಂದು ನೀರು ಹೋಗುತ್ತೆ. ಆ ನೀರೇನು ವೇಸ್ಟ್ ಆಗಿ ಹೋಗ್ತಾ ಇಲ್ಲ. ಅದು ಎಲ್ಲ ಮುಂದೆ ರೈತರ, ಅದು ಯಾವ ರಾಜ್ಯ ಆದ್ರೇನು, ನಮ್ಮ ರಾಜ್ಯ ರೈತರಾದ್ರೇನು, ಮುಂದೆ ಆಂಧ್ರ ರಾಜ್ಯ ರೈತರಾದ್ರೇನು, ಒಟ್ಟೆ ರೈತರ ಬದುಕನ್ನು ಅದು ಹಸನ ಮಾಡ್ತಾ ಇದೆ. ಹೀಗಾಗಿ ಮತ್ತೆ ಇಲ್ಲ ಅಂತಂದಿದ್ರೆ ನದಿಗಳ ಜೋಡಣೆ ಯಾಕೆ ಮಾಡ್ತಾ ಇತ್ತು ಸರ್ಕಾರ? ರಾಷ್ಟ್ರ ಮಟ್ಟದಲ್ಲಿ ನದಿಗಳ ಜೋಡಣೆ ಆಗ್ತಾ ಇದೆ. ಯಾಕೆ ನದಿಗಳ ಜೋಡಣೆ ಆಗ್ತಾ ಇದೆ ಅಂತಂದ್ರೆ, ಎರಡೂ ನದಿಗಳ ನೀರನ್ನ ನಾವು ಒಂದುಗೂಡಿಸಿದ್ರೆ ಹೆಚ್ಚು ನಮಗೆ ನೀರು ಸಂಗ್ರಹ ಆಗುತ್ತೆ. ಇನ್ನು ಎತ್ತರ ಪ್ರದೇಶಗಳಿಗೂ ಸಹ ನೀರಾವರಿ ಯೋಜನೆಗಳನ್ನ ಮಾಡಬಹುದು ಅಂತ. ಬಹುಶಃ ಯಗಚಿ ನೀರಾವರಿ ಯೋಜನೆ ಬರಲಿಲ್ಲ ಅಂದ್ರೆ ಇದು ಒಳ್ನರಸೀಪುರವರೆಗೆ ಯಗಚಿ ನೀರಾವರಿ ಯೋಜನೆ ತೆಗೆದುಕೊಂಡು ಹೋಗಿದ್ರು. ಬರೀ ಪೈಪ್ ಮೂಲಕ ತೆಗೆದುಕೊಂಡು ಹೋಗಿದ್ರು. ಅರ್ಧ ಹಾಸನ ನೀರಾವರಿ ಯೋಜನೆಯನ್ನು ಬರೀ ಒಂದು ಯಗಚಿ ಪೈಪ್ ಲೈನ್ ಒದಗಿಸಿಕೊಟ್ಟಿದೆ. ಹಿಂಗೆ ಇಲ್ಲಂತಂದ್ರೆ ಇಡೀ ಹಾಸನ ನೀರು ಕುಡಿತಕ್ಕಂಥದ್ದನ್ನ ನಾವು ಹೇಮಾವತಿ ಡ್ಯಾಮಿನ ನೀರು. ಇವು ಬಹುಶಃ KRS ಇಲ್ಲ ಅಂದ್ರೆ ನಾನು ಮೊದಲನೇ ಸುತ್ತಲ್ಲಿ ಹೇಳಿದೀವಿ, ಬೆಂಗಳೂರು ಕುಡಿಯ ನೀರಿಗೆ ಹಾಕಾರವನ್ನು ಪಡಿಬೇಕಾಗೋದು. ಆದ್ರಿಂದ ಡ್ಯಾಮ್ಗಳು ಇದಾವಲ್ಲ, ರೈತರ ಬದುಕನ್ನು ಅಷ್ಟೇ ಅಲ್ಲ, ಇಡೀ ಸಮುದಾಯದ ಬದುಕನ್ನು ಹಸನಾಗಿಸ್ತೀವಿ. ಇಲ್ಲಾಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಆ ಮಾತನ್ನು ಹೇಳ್ತಾ ಇರಲಿಲ್ಲ. ಜೊತೆಗೆ ರಾಷ್ಟ್ರೀಯ ಆದಾಯವನ್ನು ತಂದು ಕೊಡ್ತಾ ಇದ್ದಾವೆ ಡ್ಯಾಮ್ಗಳು. ರೈತರ ಬದುಕನ್ನು ಹಸನಾಗಿಸೋದ್ರ ಜೊತೆಗೆ ರಾಷ್ಟ್ರೀಯ ಆದಾಯವನ್ನು ತಂದು ಕೊಡ್ತಾ ಇದ್ದಾವೆ. ಬಹು ಉಪಯೋಗ. ಹೌದು, ರಾಷ್ಟ್ರಾಭಿವೃದ್ಧಿಯಲ್ಲಿಯೂ ಸಹ ಡ್ಯಾಮ್ಗಳ ಒಂದು ಪಾತ್ರ ಬಹಳಷ್ಟು ಇದೆ. ಆದ್ರಿಂದ ಈ ಜಲಾಶಯಗಳು ಇರ್ಬೋದು, ಅಥವಾ ಅಣೆಕಟ್ಟುಗಳು ಇರ್ಬೋದು, ಅಥವಾ ನೀರಾವರಿ ಯೋಜನೆಗಳು ಇರ್ಬೋದು, ರೈತರ ಬದುಕನ್ನ ಹಸನಾಗಿಸಿದೆಯೇ ಹೊರತು ಮಂಕಾಗಿಸಿಲ್ಲ ಅಂತ ನನ್ನ ವಾದ. ರೈತರು ಎದುರಿಸುವಂತಹ ಸಮಸ್ಯೆಗಳು ಅಂದರೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಇರ್ಬೋದು. ಈ ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗುವಂಥ ಅನಾಹುತಗಳಿರ್ಬೋದು, ಅಥವಾ ಜಲಪ್ರಳಯ, ನೆರೆ, ಪ್ರವಾಹ, ಇಂತಹ ಹಲವಾರು ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂದರೆ ಈ ಅಣೆಕಟ್ಟು ನಿರ್ಮಾಣ ಅನ್ನೋ ಒಂದು ವಾದವನ್ನು ಕೊಟ್ರೆ ಸರ್ ಅವರು ಹೇಳಿದ್ರು. ಈ ಅಣೆಕಟ್ಟು ನಿರ್ಮಾಣ ಮಾಡೋದ್ರಿಂದ ಈ ಸಮಸ್ಯೆಗಳನ್ನು ತಡೆ ಹಿಡಿಯೋದ್ರ ಜೊತೆಗೆ ವರ್ಷಂಪೂರ್ತಿ ಬೆಳೆ ಬೆಳೆಯೋದಕ್ಕೆ ಏನು ನೀರಾವರಿ ಸೌಲಭ್ಯ ಬೇಕಾಗುತ್ತೋ ಆ ಒಂದು ಸೌಲಭ್ಯವನ್ನು ಒದಗಿಸ್ಕೊಡುತ್ತೆ. ಹಾಗಾಗಿ ರೈತರಷ್ಟೇ ಅಲ್ಲ, ಎಲ್ಲಾ ವರ್ಗಕ್ಕೂ ಅವರವರ ಬದುಕನ್ನ ಹಸನಾಗಿಸೋದಕ್ಕೆ ಸಹಕಾರಿಯಾಗಿರೋದು ಅಣೆಕಟ್ಟು ಯೋಜನೆ, ನೀರಾವರಿ ಯೋಜನೆ ಅಂತ ಹೇಳಿದ್ರು. ಅವರ ಒಂದು ವಾದಕ್ಕೆ ತಾವು ಹೇಗೆ ಇನ್ನೂ ಅಣೆಕಟ್ಟು ನೀರಾವರಿ ಯೋಜನೆಗಳು ರೈತರ ಬದುಕನ್ನ ಹಸನಾಗಿಸಿಲ್ಲ ಅಂತ ಹೇಳ್ತೀರಾ ಸರ್? ಇವತ್ತಿನ ಚರ್ಚೆ ಅಣೆಕಟ್ಟೆ ಮತ್ತು ನೀರಾವರಿ ಯೋಜನೆಗಳು. ಸರ್ ಹೇಳಿದ್ನೆಲ್ಲ ನಾನಿಲ್ಲಿ ಕೂತಿರೋದು ಅಣೆಕಟ್ಟೆಯಿಂದ ತೊಂದರೆ ಅಂತ ಹೇಳಕ್ಕಲ್ಲ, ದಯಮಾಡಿ ಅರ್ಥ ಮಾಡ್ಕೋಬೇಕು. ನೀರಾವರಿ ಯೋಜನೆಯಿಂದ ರೈತರು ಬದುಕು ಹಸನ ಇದೆ, ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ, ನಾವು ಕೃಷಿಯಲ್ಲಿ ಆಹಾರದಲ್ಲಿ ಸ್ವಾವಲಂಬನೆ ತೊಗೊಂಡಿದ್ದೀವಿ, ರೈತರು ಬದುಕು ಸರಿಯಾಗಿದೆ, ಸಾವಿರಾರು ಹೆಕ್ಟೇರ್ ಹಸಿರಾಗಿದೆ, ಎಲ್ಲ ಸರಿ. ಜೊತೆಗೆ ಅಂತರ್ಜಲ ವೃದ್ಧಿ ಆಗಿದೆ, ಅದೆಲ್ಲ ನಾನು ಒಪ್ಕೊಂತೀನಿ. ಆಮೇಲೆ ಅವರು ಮುಳುಗಡೆ ಆದವರಿಗೆ ಸವಲತ್ತು ಕೊಟ್ಟಿದೆ, ಅದು ನಾನು ನೋಡಿದ್ದೀನಿ, ನಾನು ಅದ್ರ ಬಗ್ಗೆ ಆದರೆ ನಾನು ಒಂದೇ ಮುಕ್ತಲ್ಲಿ ನೋಡಿ ಅದು 1000 ಉಪಯೋಗ ಇದೆ.
ಅದು ಭಾರತವನ್ನು, ಸ್ವತಂತ್ರ ಭಾರತವನ್ನು ಪ್ರಬಲ ಮಾಡೋದಕ್ಕೆ ಅಣೆಕಟ್ಟೆಗಳದ್ದು ಒಂದು ಬಹುದೊಡ್ಡ ಪಾತ್ರ ಇದೆ. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ಬಟ್ ಇಲ್ಲಿ ಕೂತು ಒಂದು ವಿಷಯವನ್ನು ಎರಡು ದಿಕ್ಕಿನಿಂದ ನೋಡಿ ಅಂತ ನಮ್ಮನ್ನು ಇಲ್ಲಿ ಕೂರಿಸಿದಾಗ ನಮ್ಮ ದಿಕ್ಕನ್ನು ಯೋಚಿಸಬೇಕಾದ್ದು ನಮ್ಮ ವಿನಂತಿ. ಅಣೆಕಟ್ಟೆಗಳು ರೈತರ ಬದುಕನ್ನು ಹಸಿನಾಗಿಸಿದೆ ಸರಿ, ಆದರೆ ಅದರ ಹೊರತಾದ ಇನ್ನೊಂದು ಮುಖ ಇಲ್ವಾ? ಇಲ್ವೇ ಇಲ್ವಾ? ಹಂಗಾರೆ ಮೈನರ್ ಪ್ರಾಬ್ಲಮ್ ಅಂದರು. ಆ ಮೈನರ್ ಪ್ರಾಬ್ಲಮ್ನೇ ನಾನು ಹೇಳಕ್ಕೂತೆ. ಮೇಡಮ್ ಅವರು ಸಾವಿರ ಉಪಯೋಗ ಇದೆ, ನಾನು ಅದ್ರ ಬಗ್ಗೆ ಮಾತಿಲ್ಲ. ನಾವು ಅದೇ ನೀರು ಹೌದು, ನಾವು ನೀರು ಕೊಡ್ತೀವಿ. ಇಲ್ದವ್ರು ಕುಡಿಯೋ ನೀರಿಗೆ ಭಾಳ ಸಮಸ್ಯೆ ಆಗೋದು ಬಿಡಿ. ಈಗ ಒಂದು 2-3 ವರ್ಷದ ಹಿಂದೆ ನಮ್ಮ ಊರುಗಳಲ್ಲಂತೂ ಅದು ಹೇಳಬಾರ್ದು ಅಂಥ ಸಮಸ್ಯೆ ಇರೋದು, ಅದು ಒಪ್ತೀನಿ. ಆದರೆ ಮೈನರ್ ಸಮಸ್ಯೆಯನ್ನು ಯಾವಾಗ ಯೋಚಿಸೋದು? ಮೈನರಾಗೇ ಬಿಡ್ಕೊಂಡು ಹೋಗ್ಬಿಡೋದ? ನೋಡಿ, ಜಲಚರ ಮತ್ತು ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ, ಅದನ್ನು ನಾವು ಯೋಚಿಸ್ಬೇಕಲ್ವಾ? ತಾಪಮಾನ ಹೆಚ್ಚಾಗುತ್ತೆ, ಅದಕ್ಕೇನಾರ ಒಂದು ಈಗ ಅಣೆಕಟ್ಟೆ ಕಟ್ಟಿ ಸಾವಿರಾರು ಹೆಕ್ಟೇರ್ಗೆ ನೀರು ಒದಗಿಸ್ತೀವಿ ಅನ್ನೋದು ಒಂದು ಅದ್ಭುತ ಆಲೋಚನೆ. ಆ ಆಲೋಚನೆಗಳು ಯಾಕೆ ಜಲಚರ ಪ್ರಾಣಿಗಳನ್ನು ಕಾಪಾಡೋದಕ್ಕೆ ನಾವು ಹೊಸ ಯೋಚನೆ ಮಾಡಬಾರ್ದು? ನಮ್ಮ ಕಳಕಳಿ ಅಷ್ಟೇ. ಅದು ಅಣೆಕಟ್ಟೆನ ನಿರ್ಮಾಣ ಆಗಿದೆ, ಆಗ್ತಾ ಇದೆ, ಹಾಗೆ ಝೀರೋ ಇಲ್ಲ ಅಂತಿಲ್ಲ, ಸರಿಯಾದ ಪ್ರಮಾಣಕ್ಕೆ ಆಗ್ತಿಲ್ಲ. ಆಮೇಲೆ ಹಲವಾರು ಪ್ರಭೇದಗಳ ಅಳಿವಿಗೆ ಕಾರಣ ಆಗ್ತಾ ಇದೆ ಅಣೆಕಟ್ಟು, ಅನೇಕ ಪ್ರಭೇದಗಳು. ಆಮೇಲೆ ಜೌಗು ಭೂಮಿ ಮತ್ತು ಕೃಷಿ ಭೂಮಿಯ ಅಪಾರ ನಷ್ಟಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಫಲವತ್ತತೆಯ ನಾಶ. ಆಮೇಲೆ ಅದು ಅಣೆಕಟ್ಟೆ ತುಂಬಿದಾಗ, ಅತಿವೃಷ್ಟಿ ಆದಾಗ ಅಣೆಕಟ್ಟೆಯಿಂದ ಆಚೆ ಹೋಗುವ ನೀರಿನಿಂದ ಆಗುವಂತಹ ತೊಂದರೆಯಿಂದ ನಮ್ಮನ್ನು ಹೆಂಗೆ ರಕ್ಷಿಸೋದು? ಈ ಚರ್ಚೆ ಒಂದು ಪಾಸಿಟಿವ್ ಆಗಿ ಹೋಗ್ಬೇಕಂದ್ರೆ ಇಂಥ ಹೊಸ ಪ್ರಶ್ನೆಗಳಿದ್ದಾವೆ. ಇಲ್ಲ, ನಾವೇನು ಹೊಸ್ದಾಗೇನು ಹೇಳ್ತಾ ಇಲ್ಲ, ಬಟ್ ಅದಕ್ಕೆ ಚಿಂತನೆಗೆ ಹೊರೆ ಹಚ್ಚಬೇಕಾದ್ದು. ಆಮೇಲೆ ಸರ್ ಹೇಳಿದ್ರು ಊರನ್ನೇ ಶಿಫ್ಟ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ, ಆದರೆ ಭಾವನೆಗಳನ್ನ ಶಿಫ್ಟ್ ಮಾಡೋಕ್ಕಲ್ಲ. ನನ್ನ ಯೋಚನೆ, ಆ ರೈತ ಪರಂಪರಾನುಗತವಾಗಿ ಆ ಜಮೀನಲ್ಲಿದ್ದು ಈಗ ಹೋಗಿದ್ದಾನೆ, ಹೌದು ಬಿಟ್ಕೊಡ್ಬೇಕು ಸರಿ, ಆದರೆ ಆ ಭಾವನೆ ಅವನಲ್ಲಿ ಹಂಗೇ ಇರುತ್ತೆ. 3 ಮಾಡಿ ಮನೆ ಕಟ್ಟುತ್ತಾರೆ, 3 ಮಾಡಿ ಮನೆ ಕಟ್ಟಿದ್ದಾರೆ, ಆದರೆ ಭಾವನೆಗಳು 3 ಮಾಡಿ ಮನೆ ಕೆಳಗೆ ಇದೆ. ಈ ವಿಷಯಗಳನ್ನು ನಾವು ಯೋಚಿಸ್ಬೇಕು. ಆಮೇಲೆ ಒಂದು ಅಣೆಕಟ್ಟೆ ಆರ್ಥಿಕವಾಗಿ ರೈತನನ್ನು, ದೇಶನನ್ನು ಪ್ರಬಲ ಮಾಡ್ತು, ಹೊಸ ತಳಿ ಹತ್ರ ಹೋಯ್ತು, ಆದರೆ ಸಾಂಪ್ರದಾಯ ಕೃಷಿಗಳ ಮರೆಯಾಗ್ತಾ ಇದ್ದಾವೆ. ಇದನ್ನು ನಾವು ಯೋಚಿಸ್ಬೇಕಲ್ವ? ಆಮೇಲೆ ಅಸಮಾನತೆ ನೋಡಿ, ಇವ್ರ ಭಾಗಕ್ಕೆ ಅಣೆಕಟ್ಟೆ ಬಂದ ತಕ್ಷಣ ಇವರು 3 ಬೆಳೆ ಬೆಳೆದ್ರು, ನಮ್ದ್ರಲ್ಲಿ 1 ಇಲ್ಲ ರೀ, ಮುಂಗಾರಂತೂ ಇಲ್ವೇ ಇಲ್ಲ, ಹಿಂಗಾರು. ಇವನ್ನೆಲ್ಲ ನಾವು ಯೋಚಿಸ್ಬೇಕು. ಒಂದು ಕಡೆ ರೈತರು ಅಲ್ಲ, ಅದು ಆ ಗೌರವದಿಂದ ಹೇಳ್ತಾ ಇದ್ದೀನಿ. ಈಗ ಯೋಚಿಸೋಂಥ ಕಾಲ ಬಂದಿದೆ. ಈಗ ನೋಡಿ, ನಮ್ಮೂರಿಗೆ 60 ಕಿಲೋಮೀಟರ್ ಕುಡಿಯೋಕೆ ನೀರು ತಂದಾರೆ. ಅದೇ ಥರ ಏನಾರ ಅಲ್ಲಿಂದ ಕೆರೆ ತುಂಬಿಸೋ ಯೋಜನೆ ಇದೆ ಸರ್ಕಾರದಲ್ಲಿ. ಪರಿಣಾಮಕಾರಿಯಾಗಿ ಅವ್ರು ಹೆಂಗೆ 3 ಬೆಳೆ ಬೆಳೀತಾರೆ, ಕನಿಷ್ಠ 2 ಬೆಳೆ ಭದ್ರತೆ ಕೊಟ್ಟರೆ ನಮ್ಮ ರೈತನು ಆರ್ಥಿಕವಾಗಿ ಉದ್ಧಾರ ಆಗ್ತಾನೆ. ಈ ಯೋಚನೆಗಳನ್ನ ಮಾಡಿ. ಅಣೆಕಟ್ಟೆಯಿಂದ ತೊಂದರೆ ಅಂತ ನಾವು ಖಂಡಿತ ಹೇಳಲ್ಲ, ಆದರೆ ಸಂಪೂರ್ಣ ಒಪ್ಲೇಬೇಕು. ನೋಡಿ, ಸತ್ಯನೂ ಒಪ್ಲೇಬೇಕಲ್ವ? ಅದು ಏನು ಅಂದರೆ, ಈಗ ಸೂರ್ಯನ ತೋರಿಸಿ ನೀನು ಒಪ್ತೆ ಹೋದ್ರೆ ಅಂದರೆ ಹೆಂಗೆ ಒಪ್ತಂಗಿರಕ್ಕಾಗ್ತಾ? ಅದು ಸೂರ್ಯನೇ. ಬಟ್ ಆ ಕಡೆ ಚಂದ್ರನೂ ಇದ್ದಾನೆ, ಚಂದ್ರನ ಬಗ್ಗೆ ತಾವು ಯೋಚಿಸಿ, ಮೈನರ್ ಅಂತ ಬಿಡಬೇಡಿ ಅನ್ನೋದು ನಮ್ಮ ಅಭಿಪ್ರಾಯ. ನಕ್ಷತ್ರಗಳು ಇದೆ, ಗಾತ್ರ ಚಿಕ್ಕದು ಅಂತ ಅದನ್ನ ಕೈ ಬಿಡೋ ಹಾಗಿಲ್ಲ ಅನ್ನೋದು ತಮ್ಮ ಒಂದು ವಾದ. ಈ ಪೂರ್ಣ ಸೌಂದರ್ಯ ಅನ್ನೋದು ಎಲ್ಲೂ ಇಲ್ವಂತೆ. ಪೂರ್ಣ ಚಂದ್ರನಲ್ಲೂ ಕೂಡ ಆ ಕಪ್ಪು ಕಲೆಗಳನ್ನ ಹುಡುಕಿ ಅಲ್ಲೂ ನೋಡು ಕಪ್ಪು ಕಲೆ ಇದೆ ಅಂತ ತೋರಿಸೋವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ಯೋಜನೆಗಳು ಎಷ್ಟೇ ಅನುಕೂಲಕರವಾಗಿದ್ರೂ ಕೂಡ ಅನಾನುಕೂಲತೆಗಳಿಗೂ ಅದರ ಬೆನ್ನಿಂದೆ 1-2 ಇದ್ದೇ ಇರುತ್ತೆ ಅನ್ನುವಂಥ ಒಂದು ವಾದವನ್ನ ಪ್ರಸನ್ನ ಸರ್ ಅವರು ತುಂಬಾ ಚೆನ್ನಾಗಿ ವಾದ ಮಂಡನೆ ಮಾಡಿದ್ರು. ಹಾಗೆ ಅನುಕೂಲಗಳ ಬೆನ್ನ ಹಿಂದೆ ಅನಾನುಕೂಲಗಳು ಕೂಡ ಹಾಗೆ ಇರುತ್ತೆ ಅನ್ನುವಂಥ ಒಂದು ಪ್ರಸನ್ನ ಸರ್ ಅವರ ವಾದಕ್ಕೆ ಹಸೀನಾ ಮೇಡಮ್ ತಾವೇನು ಹೇಳ್ತೀರಾ? ಮತ್ತೆ ಈ ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ನಿಜಕ್ಕೂ ಹಸನ ಆಗಿಸ್ತಾ ಇದೆ, ಆದರೂ ಅಲ್ಲಿ ಇಲ್ಲಿ ಎಲ್ಲೋ ಸಮಸ್ಯೆಗಳಂತೂ ಇರೋದು ಖಂಡಿತ. ಆ ಸಮಸ್ಯೆನ ನಾವು ಗಣನೆಗೆ ತಗೋಬೇಕು ಅನ್ನುವಂಥ ಅವರ ವಾದಕ್ಕೆ ತಾವೇನು ಹೇಳ್ತೀರಾ? ಸಮಸ್ಯೆಗಳು ಯಾವುದ್ರಲ್ಲಿಲ್ಲ. ಈಗ ಅವ್ರು ಹೇಳಿದ ಮಾತಿಗೆ ಬರ್ತೀನಿ. ಈಗ ಅಣೆಕಟ್ಟುಗಳು, ಇದು ನೀರಾವರಿ ಯೋಜನೆಗಳು ನಾವು ತುಂಬ ಉಪಯುಕ್ತ ಅಂತ ಹೇಳ್ತೀವಿ, ಅವ್ರು ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ನಾನು ಇವತ್ತು 4 ಟೈರ್ ರೋಡ್ ಆಗ್ತಾ ಇದೆ. ಈಗ ನಾವು ಶಿವಮೊಗ್ಗದಿಂದ ಹೊರಟ್ರೆ ಬೆಂಗಳೂರು ಬರೋವರೆಗೂ ನಾವು ಮೊದಲು ನೋಡ್ತಿದ್ದಂತಹ ರೈತರ ಜಮೀನು 2 ರಸ್ತೆ, ಒಂದು ಇಷ್ಟು ಅಗಲ ಇತ್ತು, ಇವತ್ತು ಇಕ್ಕೆಲ್ಲ ರೋಡ್ ಇತ್ತು. ಈಗ 4 ಟೈರ್ ರಸ್ತೆ ಅಂತ ಮಾಡ್ತಿದ್ದಾರೆ. ಅದಿರಲಿ, ಶಿವಮೊಗ್ಗದಲ್ಲಿ ಇದು ಏರ್ಪೋರ್ಟ್ ಆಗ್ತಿದೆ. ಇಡೀ ಸುತ್ತಮುತ್ತಲ ಒಂದು ದೊಡ್ಡ 2-3 ಊರುಗಳೇ ಇವತ್ತು ಬಿಟ್ಬಿಟ್ರು. ಅವ್ರು ರೋಡ್ ಸೈಡು ಅಂಗಡಿಗಳು ಇಟ್ಕೊಂಡಿದ್ದಾರೆ, ಬಿಟ್ಟರೆ ಊರೇ ಶಿಫ್ಟ್ ಆದಂಗಾಯ್ತು. ಅದು ಅಭಿವೃದ್ಧಿ. ಅದು ಅಭಿವೃದ್ಧಿಗೂ ಮತ್ತು ಈ ಯೋಜನೆ ಇರೋ ಇದಕ್ಕೂ ವ್ಯತ್ಯಾಸ ಇರುತ್ತೆ.
ಅಭಿವೃದ್ಧಿಯ ಹೆಸರಲ್ಲಿ ನಾವು ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ. ಹಾಗೆ ಈಗ ಏರ್ಪೋರ್ಟ್ ಆದ್ರೆ ಸಣ್ಣ ತೊಂದ್ರೆನಾ? ಅದನ್ನ ಫುಲ್ಫಿಲ್ ಮಾಡ್ತಾ ಇದೆ ಸರ್ಕಾರ. ಹೌದು, ಮಾಡ್ತಾ ಇದೆಯಲ್ಲ. ಇವತ್ತು ಈಗೇನು ಆರ್ಥಿಕತೆಯನ್ನ ಸಮದೂಗಿಸ್ತಾ ಇದೆ. ಜಲಚರ ಪ್ರಾಣಿಗಳಿಗೆ ತೊಂದರೆ ಆಯ್ತು, ಅದಕ್ಕೆ ಇನ್ನೊಂದು ಯಾವುದೋ ಇದಾಗ್ತಿದೆ. ಇವತ್ತು ವಿದ್ಯುತ್ ಶಕ್ತಿ ಯೋಜನೆಗಳನ್ನ ಮಾಡ್ತಿದ್ದಾರೆ, ಮೈನಿಂಗ್ ಇದನ್ನ ಮಾಡ್ತಿದ್ದಾರೆ, ಅಣೆಕಟ್ಟು ಮತ್ತೆ ನೀರಾವರಿ ಯೋಜನೆಗಳಿಂದ ಆರ್ಥಿಕ ಅಭಿವೃದ್ಧಿ ಆಗ್ತಿದೆ. ದೊಡ್ಡ ದೊಡ್ಡ ನೀವು ಹೇಳ್ದ ದೊಡ್ಡ ಕಾರ್ಖಾನೆಗಳಿಗೂ ಸಹ ಈ ಅಣೆಕಟ್ಟುಗಳ ಅವಶ್ಯಕತೆ ಇದೆ. ಆಮೇಲೆ ಇವತ್ತು ಎಷ್ಟೊಂದು ದೊಡ್ಡ ಪ್ರವಾಸಿ ತಾಣಗಳಾಗಿ ಅಣೆಕಟ್ಟು ಯೋಜನೆಗಳು, ನೀರಾವರಿ ಯೋಜನೆಗಳ ಬುಡದಲ್ಲಿ ಆಗ್ತಿದೆ. ಸರ್ಕಾರಕ್ಕೆ ಆದಾಯವನ್ನು ತಂದು ಕೊಡ ಇವತ್ತು ಎಷ್ಟು ದೊಡ್ಡ ಒಂದು ಪ್ರಾಫಿಟ್ಟಿಂಗ್ ಇದು. ಇವತ್ತು ನಾವೇನು ಆ ಒಂದು ವಿಶ್ರಾಂತಿ ಧಾಮಗಳಿರ್ಬೋದು, ಕ್ರೀಡೆ ಮತ್ತೆ ಮನರಂಜನೆಗಳು ಸರ್. ಇವತ್ತು ಏನು ಕಾಳಿ ನದಿ ಅಲ್ಲೆಲ್ಲ ಆಗಿರುವಂತಹ ವಾಟರ್ ಸ್ಪೋರ್ಟ್ಸು ಎಲ್ಲ ಕಡೆನೂ ಇದೆ. ಇವತ್ತು ಜನರಿಗೆ ಬದುಕಕ್ಕೆ ಅನ್ನ ಹೇಗ್ ಬೇಕೋ ಈ ಮನೋರಂಜನೆ ಕೂಡ ಅದು ಬೇಕು. ಇವತ್ತು ಎಷ್ಟೆಷ್ಟು ಹಿಂದೆಲ್ಲ ದೊಡ್ಡ ದೊಡ್ಡ ಫಿಲಮ್ಗಳು ಶೂಟಿಂಗ್ ಮಾಡಬೇಕು ಅಂದರೆ ಔಟ್ ಆಫ್ ಸ್ಟೇಟಿಗೆ ಹೋಗ್ತಿದ್ರು, ಔಟ್ ಆಫ್ ಕಂಟ್ರಿಗೆ ಹೋಗ್ತಿದ್ರು. ಇವತ್ತು ನಮ್ಮ ರಾಜ್ಯಗಳಲ್ಲಿ ಅಂತಹ ಒಳ್ಳೊಳ್ಳೆಯ ಪ್ರವಾಸಿ ತಾಣಗಳಾಗಿದೆ, ಒಳ್ಳೊಳ್ಳೆ ಶೂಟಿಂಗ್ ಪ್ಲೇಸ್ಗಳಾಗಿದೆ. ಹಾಗಾಗಿ ಅಭಿವೃದ್ಧಿಯನ್ನು ನಾವು ಎಲ್ಲೋ ಸಣ್ಣ ಪುಟ್ಟ ತೊಂದರೆ ಆಗ್ತಿದ್ದಾರೆ, ಅದನ್ನು ಸರಿದೂಗಿಸ್ತಿದ್ದಾರೆ. ಇದು ನಮಗೆ ಇರಬೇಕು. ಏನು ಅದು ಹೆಚ್ಚಿನ ಪಾಲು ತೊಂದರೆ ಆಗ್ತಿದ್ರೆ ಅದು ತೊಂದರೆ ಅಂತ ಅನ್ಬೋದು. ಇದು ತೊಂದರೆ ಅಲ್ಲ. ಇವತ್ತು ನಾವು ಅಣೆಕಟ್ಟುಗಳು ಮತ್ತೆ ನೀರಾವರಿ ಯೋಜನೆಗಳು ಆ ಸಣ್ಣ ಪುಟ್ಟ ತೊಂದರೆಗಳು ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡ ರಿಪ್ಲೇಸ್ಮೆಂಟ್ ಕೊಡ್ತಾ ಇದೆ. ಆಗ್ತಾ ಇದೆ ಅಂತ ಅದನ್ನ ಬಿಡ್ತಾ ಇಲ್ಲ. ಎಷ್ಟೊಂದು ಪ್ರವಾಹ ನಿಯಂತ್ರಣ ಮಾಡುವ ಇಲ್ದಿದ್ರೆ ಕೊಚ್ಕೊಂಡು ಹೋಗ್ತಿದ್ರು. ಸರ್ ಹೇಳ್ದಂಗೆ ಕೊಡಗಲ್ಲಿ ಒಂದೇ ಒಂದು ಅಣೆಕಟ್ಟು ಇರ್ತಿದ್ರೆ 2-3 ವರ್ಷದ ಅತಿವೃಷ್ಟಿಯಲ್ಲಿ ನಾವು ಅದನ್ನ ನೋಡ್ಲೇಬೇಕಾಗಿರ್ಲಿಲ್ಲ. ಇವತ್ತು ಅದೆಲ್ಲದಕ್ಕೂ ಸರ್ಕಾರ ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಈ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು ಅನ್ನುವಂಥದ್ದು ಕೇವಲ ರೈತರಷ್ಟೇ ಬದುಕನ್ನ ಉತ್ತಮಗೊಳಿಸ್ತಿಲ್ಲ. ಇವತ್ತು ಇಡೀ ಒಂದು ದೇಶದ ಅಭಿವೃದ್ಧಿಯ ಒಂದು ಭಾಗ ಅಂತ ಹೇಳ್ಬೋದು. ದೇಶದ ಅಭಿವೃದ್ಧಿಯ ಜೊತೆಗೆ ಜನರು ಇವತ್ತು ನಮ್ಮ ಸರಾಸರಿ ಆವರೇಜ್ ಜೀವನ ಮಟ್ಟದ ಆವರೇಜನ್ನು ನೋಡಿದಾಗ ಅವನು ಅಷ್ಟು ಸಂತೋಷದಲ್ಲಿ ಇವತ್ತು ಖುಷಿಯಾಗಿ ಬದುಕದೇ ಒಂದು ದೊಡ್ಡ ವೀಕೆಂಡ್ ಅಂತ ಏನು ನಾವು ಮನೋರಂಜನೆಗೆ ಇದಕ್ಕೆ ತೆರಳ್ತೀವಿ. ಈ ಅದು ಒಂದು ಸೃಷ್ಟಿಸಿದೆ. ಯಾಕಂತಂದ್ರೆ ಇವತ್ತು ಬದುಕಿನ ಎಲ್ಲ ರೀತಿಯಲ್ಲಿಯೂ ಕೂಡ ಅಣೆಕಟ್ಟುಗಳು ಮತ್ತು ನೀರಾವರಿ ಯೋಜನೆಗಳು ನಮಗೆ ಸಪೋರ್ಟ್ ಆಗಿ ಇದೆ ಅನ್ನುವಂಥದ್ದು ನನ್ನ ವಾದ. ಉತ್ತಮವಾದಂಥ ವಿಚಾರ. ಈ ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ಅಂತ ನಾವೇನು ಚರ್ಚೆಗೆ ತಗೊಂಡ್ವಿ, ಆ ಯೋಜನೆಗಳಿಂದ ರೈತರ ಬದುಕು ಹಸನಾಗ್ತಿದ್ಯಾ ಅಥವಾ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಹೈಡ್ರೋ ಪವರ್ ಎಲೆಕ್ಟ್ರಿಕ್ ಅಂತ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಕ್ ಇಲ್ದಿದ್ರೆ ನಾವೇನು ಮಾಡಕ್ಕೆ ಆಗ್ತಿದ್ದಿಲ್ಲ. ಇವತ್ತು ಆ ಎಲೆಕ್ಟ್ರಿಕ್ ಪವರ್ ಇಂದಾನೇ ಇಡೀ ದೇಶ ನಿಂತಿರೋದು. ಹಾಗಾಗಿ ಅಂತಹ ಇದನ್ನು ಅಣೆಕಟ್ಟು ಜಗತ್ತಿನ ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು ಅಣೆಕಟ್ಟು. ಹಾಗಾಗಿ ಈ ಪ್ರತಿಯೊಂದು ಕೆಲಸವೂ ಕೂಡ ಈಗ ಪ್ರಸ್ತುತ ಸಮಾಜದಲ್ಲಿ ನಾವು ತಗೊಂಡಾಗ ಪ್ರತಿಯೊಂದು ಕೆಲಸವೂ ಕೂಡ ವಿದ್ಯುತ್ ಆಧಾರಿತನೇ ಆಗಿದೆ. ವಿದ್ಯುತ್ ಇಲ್ಲದೆ ಏನು ಮಾಡೋಕೆ ಆಗಲ್ಲ ಅನ್ನೋವಂಥ ಒಂದು ಸ್ಥಿತಿಗೆ ನಾವೆಲ್ಲರೂ ತಲುಪಿಟ್ಟಿದ್ದೀವಿ. ಅಂತಹ ಒಂದು ವಿದ್ಯುತ್ ಶಕ್ತಿಯನ್ನ ಕೊಡ್ತಾ ಇರೋದು ಕೂಡ ಅಣೆಕಟ್ಟು ಯೋಜನೆಗಳು ಅನ್ನೋವಂಥ ಒಂದು ವಿಚಾರವನ್ನ ನಾವು ಗಮನಿಸಲೇಬೇಕಾಗತ್ತೆ. ಈ ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳು ರೈತರ ಬದುಕನ್ನ ಹಸನಾಗಿಸಿದೆ, ಹೌದು ಅಥವಾ ಇಲ್ಲ ಅಂತ ವಿಚಾರವನ್ನ ತಾವೆಲ್ಲರೂ ಈಗ ಆಗ್ಲೇ ಅತ್ಯುತ್ತಮವಾದಂತಹ ವಾದಗಳ ಮುಖೇನ ಮಂಡನೆ ಮಾಡಿದ್ದೀರಾ. ಈ ಅಣೆಕಟ್ಟು ಮತ್ತೆ ನೀರಾವರಿ ಯೋಜನೆಗಳು ಏನಿದೆ, ಈ ಅಣೆಕಟ್ಟೆಗಳಿಂದ ಅಥವಾ ನೀರಾವರಿ ಯೋಜನೆಗಳಿಂದ ರೈತರ ಬದುಕು ಅಷ್ಟೇ ಅಲ್ಲದೆ ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ಅನುಕೂಲವಾಗ್ತಿದೆ. ಸಾಮಾನ್ಯ ವರ್ಗದವರ ಬದುಕನ್ನು ಕೂಡ ಇದು ಹಸನುಗೊಳಿಸ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಈಗಾಗಲೇ ಗಮನಿಸ್ತಿದೀವಿ. ಅದರ ಹೊರತಾಗಿಯೂ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗಿದೆ ರೈತ ಆಗಿರ್ಲಿ, ಸಾಮಾನ್ಯ ವರ್ಗ ಆಗಿರ್ಲಿ, ಅದಕ್ಕಿಂತ ಹೆಚ್ಚಾಗಿ ಪರಿಸರದಲ್ಲಿ ಇರುವಂಥ ಜೀವ ವೈವಿಧ್ಯತೆ ಏನಿದೆ ಆ ಜೀವಿಗಳ ಮೇಲೆ ಕೂಡ ಅದು ಯಾವ ರೀತಿ ಪರಿಣಾಮವನ್ನ ಬೀರಿದೆ ಅನ್ನೋ ಒಂದು ಮುಖಪರಿಚಯ ಕೂಡ ಈ ಒಂದು ಚರ್ಚೆಯ ಮೂಲಕ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಚರ್ಚೆಯನ್ನ ತಮ್ಮೆಲ್ಲರೆದುರು ಮಂಡನೆ ಮಾಡಿದಂತಹ ನಮ್ಮ 4 ಅತಿಥಿಗಳಿಗೂ ಕೂಡ ಶ್ರೀ ಬಸವ ಟಿವಿಯ ವತಿಯಿಂದ ಹಾಗೂ ಅನುಭವಗೋಷ್ಠಿ ವೇದಿಕೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ನೋಡಿದ್ರಿ ಅಲ್ಲ, ಅಣೆಕಟ್ಟೆ ಹಾಗೂ ನೀರಾವರಿ ಯೋಜನೆಗಳು ಏನಿದೆ, ಈ ನೀರಾವರಿ ಯೋಜನೆಗಳು ರೈತರ ಬದುಕನ್ನ ಹಸನಾಗಿಸಿದೆ, ಹೌದು ಅಥವಾ ಇಲ್ಲ ಅನ್ನೋಂಥ ವಿಚಾರವನ್ನ ನಾವಿವತ್ತು ಚರ್ಚೆಗೆ ಎತ್ಕೊಂಡಿದ್ವಿ. ಈ ಚರ್ಚೆಯ ಮೂಲಕ ಹಲವಾರು ವಿಚಾರಗಳು ತಮಗೆ
ಲಭ್ಯ ಆಗಿದೆ, ಮಾಹಿತಿಗಳು ಲಭ್ಯ ಆಗಿದೆ. ಈ ಮಾಹಿತಿಯ ಮುಖೇನ ತಾವೆಲ್ಲರೂ ಒಂದು ಚಿಂತನೆಯತ್ತ ಸಾಕ್ತೀರಾ ಅನ್ನೋಂಥ ಒಂದು ಭರವಸೆಯನ್ನ ಇಟ್ಕೊಂಡು ಇಂದಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನ ಹೊತ್ತು ತಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.